सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्कीकृतमभूत्यया किङ्करीयस्य सामाया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाविनव्य नृसिंहभारत्यभिधान यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखर भारतीम्। विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखर भारतीम्। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शंकरानंद गुरुपादाम्बुजन्मने सविलास महामोहग्राहग्रासैककर्मणे तत्पादाम्बुरहद्वन्द्व सेवा निर्मलचेतसां सुखबोधाय तत्त्वस्य विवेकोऽयं विधीयते। ಈ ಅನುಭೂತಿ ಪ್ರಕಾಶ ಅನ್ನೋದು ವಿದ್ಯಾರಣ್ಯರ ಕೃತಿ ಇದು. ಇದರಲ್ಲಿ ಅವರು ಸುಮಾರು ಎಲ್ಲಾ ಉಪನಿಷತ್ತುಗಳನ್ನು ಅವರು ಸಂಗ್ರಹ ಮಾಡಿ ಒಂದೊಂದು ಚಾಪ್ಟರ್ ಒಂದೊಂದು ಉಪನಿಷತ್ತಿಗೆ ಅಂತ ಮಾಡಿದ್ದಾರೆ. ಆದ್ರೆ ಕೆಲವು ದೊಡ್ಡ ಉಪನಿಷತ್ತುಗಳಿಗೆ ಒಂದಕ್ಕೆ ಮೇಲೆ ಚಾಪ್ಟರ್ಸ್ ಇದೆ, ಬಾಕಿ ಎಲ್ಲ ಉಪನಿಷತ್ತುಗಳಿಗೂ ಒಂದೊಂದೇ ಚಾಪ್ಟರ್ ಅಂತ ಮಾಡಿದ್ದಾರೆ. ಆದ್ರೆ ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡಿದ್ದಾರೆ. ಯಾವುದೋ ಒಂದೋ ಎರಡೋ ಮಾಂಡುಕ್ಯ ಉಪನಿಷತ್ ಕವರ್ ಮಾಡಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಮುಂಡಕ ಇದೆ, ಈಶಾಕ್ಯನ ಕಠ ಎಲ್ಲ ಇದೆ. ಸೊ ಇದರಲ್ಲಿ ಆಮೇಲೆ ಶಂಕರಾಚಾರ್ಯರು ಭಾಷ್ಯ ಬರೀದೇ ಇರೋ ಕೆಲವು ಉಪನಿಷತ್ತು, ಕೌಶಿತಿಗೆ ಉಪನಿಷತ್ತು, ಆಮೇಲೆ ನೃಸಿಂಹ ತಾಪನಿ ಉಪನಿಷತ್ತು, ಮೈತ್ರಾಯಣಿ ಉಪನಿಷತ್ತು, ಇದೆಲ್ಲ ಕೂಡ ಅವರು ಸಂಗ್ರಹ ಮಾಡಿದ್ದಾರೆ ಒಂದು ಚಾಪ್ಟರ್ ಅಲ್ಲಿ. ಸೊ ಇದರಲ್ಲಿ ಚಾಂದೋಗ್ಯ ಉಪನಿಷತ್ತಿಗೆ ಅವರು 3 ಚಾಪ್ಟರ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು 2 ಚಾಪ್ಟರ್ ನೋಡಿದ್ದೀವಿ ಆಲ್ರೆಡಿ. ಅಂದ್ರೆ ಒಂದು ಚಾಪ್ಟರ್ 6ನೇದು, ಅಂದ್ರೆ ಚಾಂದೋಗ್ಯ ಉಪನಿಷತ್ನಲ್ಲಿ 6ನೇ ಅಧ್ಯಾಯ ಅನ್ನೋದು ಶ್ವೇತಕೇತು ಉದ್ದಾಲಕ ತತ್ವಮಸಿ ಬರುತ್ತಲ್ಲ ಆ ಭಾಗ, ಅದನ್ನ ನಾವು ನೋಡಿದ್ವಿ. ಆಮೇಲೆ ಇನ್ನೊಂದು ಚಾಪ್ಟರ್ ಅಲ್ಲಿ ಅವರು ಅಲ್ಲೇ 7ನೇ ಚಾಪ್ಟರ್ ಅಲ್ಲಿ ನಾರದ ಸನತ್ ಕುಮಾರರಿಗೆ ಒಂದು ಸಂವಾದ ನಡೆಯುತ್ತೆ. ಇದಕ್ಕೆ ಭೂಮವಿದ್ಯಾ ಅಂತ ಹೆಸರು. ಅದನ್ನ ಕೂಡ ನಾವು ಹಿಂದೆ ನೋಡಿ ಮುಗಿಸಿದ್ವಿ. ಇವಾಗ ಅದರಲ್ಲಿ 3ನೇ ಚಾಪ್ಟರ್ ಚಾಂದೋಗ್ಯದಲ್ಲಿ ಯಾವ್ದಂದ್ರೆ ಅದರಲ್ಲಿ 8ನೇ ಚಾಪ್ಟರ್ ಅಲ್ಲಿ ಬರೋದು. ಅದು ಪ್ರಜಾಪತಿ ವಿದ್ಯಾ ಅಂತ ಅದಕ್ಕೆ ಹೆಸರು. ಅದರಲ್ಲಿ ಏನು ಅಂತ ಹೇಳಿದ್ರೆ ಪ್ರಜಾಪತಿ ಅನ್ನೋದು ಚತುರ್ಮುಖ ಬ್ರಹ್ಮ ಅಂತ ನಾವು ಹೇಳ್ತೀವಲ್ಲ, ಅವರೇನೆ. ಅವ್ರಿಗೆ ನೋಡಿ, ಅವ್ರಿಗೆ ಪ್ರಜಾಪತಿ ಅಂತ ಯಾತಕ್ಕೆ ಹೆಸರು ಅಂದ್ರೆ ಈ ಲೋಕದಲ್ಲಿ ಯಾವ್ಯಾವ ಜೀವರಾಶಿಗಳೆಲ್ಲ ಇದೆಯೋ ಅದ್ರಲ್ಲಿ ಏನೇನ್ ಕ್ಯಾಟಗರೀಸ್ ಇದೆಯಲ್ಲ, ಮನುಷ್ಯರು, ದೇವತೆಗಳು, ಆಮೇಲೆ ಅಸುರರು, ಪ್ರಾಣಿ ಪಕ್ಷಿಗಳು, ಎಲ್ಲದಕ್ಕೂ ಕೂಡ ಅವರೇ ಅಲ್ಟಿಮೇಟ್ ಪ್ರಜಾಪತಿ. ಅವರೇನೆ ಪ್ರಜಾಪತಿ. ಅವರಿಂದಾನೇ ಉತ್ಪತ್ತಿ ಆಗಿದ್ದು ಎಲ್ಲವೂ ಕೂಡ ಸಂತತಿಯಾಗಿ ಬಂದು ಇವಾಗ ಆಯಾ ಸ್ಪೀಶೀಸ್ ಎಲ್ಲ ಇಟ್ಕೊಂಡಿದೆ. ಸೊ ಅದರಲ್ಲಿ ಈ ದೇವತೆಗಳು ಮತ್ತು ಅಸುರರು ಅವರು ಕೂಡ ಆ ಪ್ರಜಾಪತಿಯ ಮಕ್ಕಳೇನೆ. ಸರಿ, ಹಾಗಾಗಿ ಅವ್ರಿಗಿಬ್ರಿಗೂ ಆ ದೇವತೆಗಳಲ್ಲಿ ರೆಪ್ರೆಸೆಂಟ್ ಮಾಡಕ್ಕೆ ಇಂದ್ರ, ಅಸುರರಲ್ಲಿ ರೆಪ್ರೆಸೆಂಟ್ ಮಾಡಕ್ಕೆ ವಿರೋಚನ. ಅವ್ರಿಬ್ರಿಗೂ ಆತ್ಮವಿದ್ಯೆಯನ್ನು ಹೇಳ್ಕೊಡ್ಬೇಕು ಅಂತ ಮುಂದಾಗ್ತಾರೆ. ಅಂದ್ರೆ ಇವರಿಬ್ರು ಹೋಗಿ ಕೇಳ್ತಾರೆ ನಮ್ಗೆ ಆತ್ಮವಿದ್ಯೆ ಹೇಳ್ಕೊಡಿ ನೀವು ಅಂತ. ಅವಾಗ ಅವರಿಗೆ ಆತ್ಮವಿದ್ಯೆಯನ್ನ ಅವರು ಕರ್ಣಿಸ್ತಾರೆ ವಿರೋಚನಿಗೆ. ಆದ್ರೆ ವಿರೋಚನ ಏನ್ ಮಾಡ್ತಾನೆ ಅಂದ್ರೆ ಮೊದಲನೇ ಒಂದು ಪಾಠಕ್ಕೆ ಅವನು ನಿಂತ್ಕೊಬಿಡ್ತಾನೆ. ಅದಕ್ಕೆ ಅದಾದ್ಮೇಲೆ ಬರೋದಿಲ್ಲ ಅವನು. ಯಾಕಂದ್ರೆ ಅವನು ಶರೀರವೇ ಆತ್ಮ ಅಂತ ತೀರ್ಮಾನ ಮಾಡ್ಕೊಂಡು ಮತ್ತೆ ವಾಪಸ್ ಬರೋದೇ ಇಲ್ಲ. ಆದ್ರೆ ಇಂದ್ರ ಮಾತ್ರ ಏನ್ ಮಾಡ್ತಾನೆ, ಮೊದಲು ಅವನಿಗೂ ಕೂಡ ಈ ಭಾವನೆ ಬರುತ್ತೆ. ಆದ್ರೆ ಅವನ್ ಏನ್ ಮಾಡ್ತಾನೆ, ಪರ್ಸಿಸ್ಟ್ ಮಾಡಿ ಇಲ್ಲ ಈ ತರ ಎಲ್ಲ ಇರೋಕ್ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಅವ್ರ ಹತ್ರ ಮತ್ತೆ ನನಗೆ ಸಂಶಯ ಇದೆ ಅಂತ ಕೇಳಿ ಅವ್ರ ಹತ್ರ ಸರಿಯಾದ ಆತ್ಮವಿದ್ಯೆಯನ್ನು ಪೂರ್ತಿ ಅವನು ಪಡಿತಾನೆ ಅಂತ ಈ ಕಥೆ ಬರೋದು. ಆದ್ರೆ ಇದರಲ್ಲಿ ತುಂಬಾ ಆತ್ಮವಿಷಯ ತುಂಬಾ ಇದೆ ಅನ್ನೋ ಕಾರಣದಿಂದ ವಿದ್ಯಾರಣ್ಯರು ಏನ್ ಮಾಡಿದ್ದಾರೆ, ಆ ಉಪನಿಷತ್ತಲ್ಲಿ ಇರೋ ಕೆಲವು ಭಾಗಗಳು ನೇರಾಗಿ ಆತ್ಮವಿದ್ಯೆಗೆ ಅಷ್ಟೊಂದು ಸಂಬಂಧ ಇಲ್ದಿರೋ ಕೆಲವು ವಿಷಯಗಳೆಲ್ಲ ಬಿಟ್ಟು ಆತ್ಮವಿದ್ಯೆಗೆ ಮಾತ್ರ ಇರೋ ವಿಷಯಗಳನ್ನ ಮಾತ್ರ ಇವರು ಸಂಗ್ರಹ ಮಾಡಿ ಇಲ್ಲಿ ಹೇಳಿದ್ದಾರೆ ಅಂತ ನಮ್ಮ ಒಬ್ಬರು ಆಚಾರ್ಯರು ಹೇಳಿದ್ದಾರೆ. ಸೊ ಇವಾಗ ನಾವಿಲ್ಲಿ ಪ್ರಾರಂಭ ಮಾಡ್ತೀವಿ. ಇದರಲ್ಲಿ ಪ್ರಜಾಪತಿ ಸ್ವಾತ್ಮವಿದ್ಯಾಂ ಛಾಂದೋಗ್ಯೆ ಬಹುಧಾ ಬ್ರವೀತ್ ವಿರೋಚನಾಯ ಚೇಂದ್ರಾಯ ತಾಂ ಭಕ್ಷ್ಯೆ ಸುಖಬುದ್ಧಯೇ. ಪ್ರಜಾಪತಿ ಅನ್ನೋರು ಈ ಆತ್ಮವಿದ್ಯೆಯನ್ನ
ಪ್ರಜಾಪತಿ ವಿದ್ಯಾ ಅಂತ ಇದಕ್ಕೆ ಹೆಸರು, ಸ್ವಾತ್ಮ ವಿದ್ಯಾ ಅಂತ. ಅದನ್ನೇ ಛಾಂದೋಗ್ಯದಲ್ಲಿ ಬೇಕಾದಷ್ಟು ರೀತಿಯಲ್ಲಿ ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ. ಅದು ಯಾರ್ಯಾರಿಗೆ ಅಂತ ಹೇಳಿದ್ರೆ ವಿರೋಚನ ಮತ್ತು ಇಂದ್ರನಿಗೆ ಇಬ್ಬರಿಗೂ ಹೇಳಿದ್ದಾರೆ. ತಾಂ ಭಕ್ಷ್ಯೆ ಸುಖಬೋಧಯೇ, ಆ ವಿದ್ಯೆಯನ್ನ ನಾನು ಇಲ್ಲಿ ಸುಲಭವಾಗಿ ತಿಳ್ಕೊಳ್ಳೋಕ್ಕಾಗಿ ನಾನು ಇಲ್ಲಿ ಹೇಳ್ತೀನಿ ಅಂತ ವಿದ್ಯಾರಣ್ಯರು ಪ್ರಾರಂಭ ಮಾಡ್ತಾರೆ. ಅಸಂಸಾರ್ಯಯಮಾತ್ಮ ಅಸೌ ಅನ್ವೇಷ್ಟವ್ಯೋ ಮುಮುಕ್ಷುಣ ಪ್ರಜಾಪತಿ ರೀತಿ ಪ್ರಾಹ ಪ್ರಸಂಗೇನ ಸ್ವಸಂಸದಿ. ಒಂದು ಸಂದರ್ಭದಲ್ಲಿ ಪ್ರಜಾಪತಿ ಅವರಿಗೆ ಒಂದು ಸಭೆ, ಅಂದ್ರೆ ಅವರ ಅರಮನೆ, ಅಂದ್ರೆ ಪ್ರಜಾಪತಿ ಲೋಕಕ್ಕೆ ಅವರೇ ಅಧಿಪತಿ. ಹಾಗಾಗಿ ಅವ್ರದ್ದೊಂದು ಇರೋ ಸಭೆಯಲ್ಲಿ, ಸಭಾಭವನದಲ್ಲಿ ಅವರು ಬೇರೆ ಏನೋ ವಿಷಯ ಬರುವಾಗ ಈ ಆತ್ಮವಿದ್ಯೆಯ ಬಗ್ಗೆ ಸ್ವಲ್ಪ ಪ್ರಸಂಗವಶ ಹೇಳಿದ್ದಾರೆ. ಏನ್ ಹೇಳ್ತಾರೆ ಅಂದ್ರೆ, ಈ ಆತ್ಮ ಇದ್ದಾನಲ್ಲ, ಅಂದ್ರೆ ಯಾರು ಜೀವಾತ್ಮ ಅಂತ ಇದ್ದಾನಲ್ಲ, ಅವನು ಅಸಂಸಾರಿ, ಅವನ ವಾಸ್ತವವಾಗಿ ಸಂಸಾರ ಇಲ್ಲ ಅವನಿಗೆ. ಅವನ ಸ್ವರೂಪತಃವೇ ಅವನು ನಿತ್ಯ ಮುಕ್ತ ಸ್ವರೂಪ, ಅಸಂಸಾರಿ. ಅಸೌ ಅನ್ವೇಷ್ಟವ್ಯೋ ಮುಮುಕ್ಷುಣ, ಈ ಆತ್ಮದ ಒಂದು ತತ್ವವನ್ನ ಪ್ರತಿಯೊಬ್ಬರು ಕೂಡ ಮುಮುಕ್ಷುವಾಗಿರೋರು ಅವರು ತಿಳ್ಕೊಬೇಕು ಅಂತ. ಅಂದ್ರೆ ಏನರ್ಥ, ಮುಮುಕ್ಷುವಾಗಿರೋರು ತಿಳ್ಕೊಬೇಕು ಅಂದ್ರೆ ಏನರ್ಥ ಅಂದ್ರೆ, ಮುಮುಕ್ಷುವಾಗಿ ಇಲ್ದೇ ಇರೋರು ಮುಮುಕ್ಷು ಆಗ್ಬೇಕು, ಫಸ್ಟ್ ಆಗ್ಬಿಟ್ಟು ಆಮೇಲೆ ಅವರು ಕೂಡ ಆತ್ಮ ತತ್ವವನ್ನು ತಿಳ್ಕೊಬೇಕು. ತಿಳ್ಕೊಳ್ದೆ ಹೋದ್ರೆ ದಾರಿನೇ ಇಲ್ಲ, ಸಂಸಾರಿಯಾಗಿ ಉಳಿಬೇಕಾಗುತ್ತೆ. ಆತ್ಮ ತಾನು ವಾಸ್ತವವಾಗಿ ಸಂಸಾರಿ ಅಲ್ಲ ಅಂತ ವಿದ್ಯೆಯನ್ನ ಕೂಡ ಒಬ್ರು ಗುರು ಹೇಳ್ಕೊಟ್ರೇನೆ ಗೊತ್ತಾಗುತ್ತೆ. ಇಲ್ಲಿವರೆಗೆ ಲೋಕದಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗಲ್ವಲ್ಲ ಆ ವಿಷಯ. ವೇದಾಂತಕ್ಕೆ ಸ್ವಲ್ಪ ಏನಾದ್ರೂ ಪ್ರವೇಶ ಮಾಡಿದ್ದವರಿಗೆ ಮಾತ್ರ ಗೊತ್ತಾಗುತ್ತೆ ಆತ್ಮ ವಾಸ್ತವದಲ್ಲಿ ಅಸಂಸಾರಿ, ಆದ್ರೆ ಭ್ರಮೆಯಿಂದ ತಾನು ಸಂಸಾರಿ ಅಂತ ತಿಳ್ಕೊಂಡಿದ್ದಾನೆ, ಅದನ್ನ ಹೋಗ್ಲಾಡ್ಸ್ಕೋಬೇಕಾಗಿದೆ ಅಂತ ಇಷ್ಟ ಮಟ್ಟಿಗೂ ಆ ವೇದಾಂತಕ್ಕೆ ಪರಿಚಯ ಇರೋರಿಗೆ ಗೊತ್ತಾಗುತ್ತೆ. ಆದ್ರೆ ಆ ಪರಿಚಯನೇ ಇಲ್ಲದೆ ಇರೋರಿಗೆ ಈ ವಿಷಯ ಗೊತ್ತೇ ಆಗೋದಿಲ್ಲ ಖಂಡಿತ. ಸೊ ಇವ್ರು ಹೇಳ್ತಾ ಇದಾರೆ, ಆತ್ಮ ಅನ್ನೋನು ಅಸಂಸಾರಿ ವಾಸ್ತವವಾಗಿ, ಅವನು ಅನ್ವೇಷ್ಟವ್ಯ, ಇದರಲ್ಲಿ ಬೇರೆ ಕಡೆನೂ ಬರುತ್ತೆ. ಸೊ ಅನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ ಅಂತ ಬರುತ್ತೆ. ಅಂದ್ರೆ ಈ ಆತ್ಮ ತತ್ವವನ್ನು ಒಬ್ಬ ಅನ್ವೇಷಣೆ ಮಾಡ್ಬೇಕಾದ್ದು, ಅವ್ನಿಗೆ ಮಾಡ್ಬೇಕಾದ ಕರ್ತವ್ಯ ಇದೆ ಅವನಿಗೆ, ಅದನ್ನ ಸರಿಯಾಗಿ ತಿಳ್ಕೊಬೇಕು ಅಂತ ಒಂದು ಕರ್ತವ್ಯ ಇದೆ ಅವನಿಗೆ ಅಂತ ಬೇರೆ ಉಪನಿಷತ್ತುಗಳು ಬರುತ್ತೆ. ಹಾಗಾಗಿ ಇವ್ರು ಹೇಳ್ತಾ ಇದಾರೆ, ಮುಮುಕ್ಷುಣ ಅನ್ವೇಷ್ಟವ್ಯ ಪ್ರಜಾಪತಿ ಇತಿ ಪ್ರಾಹ ಪ್ರಸಂಗೇನ ಸ್ವಸಂಸದಿ. ಅವನ ಸಂಸತ್ ಅಂದ್ರೆ ಅವನ ಭವನದಲ್ಲಿ ಅವನೊಂದ್ಸತಿ ಇದನ್ನ ಹೇಳಿದ. ಯೋ ನಿಷ್ಪಾಪೋ ಅಜರೋ ಮೃತ್ಯು ಶೋಕ ಕ್ಷುತ್ರ ವಿವರ್ಜಿತಃ ಸತ್ಯೋಸೌ ಕಾಮಃ ಸಂಕಲ್ಪಃ ಸತ್ಯೋಸ್ಯ ಕಾಮಃ ಸಂಕಲ್ಪಃ ಚ ಅಸಂಸಾರಿ ಸ ಈಶ್ವರಃ ಪಾಪಂ ಕರ್ತುಂ ಅಕರ್ತಾತ್ಮ ಚಿನ್ಮಾತ್ರ ಪಾಪವಾನ್ ಕಥಂ ಅಂತ ಆತ್ಮ ತತ್ವವನ್ನ ಇನ್ನೂ ಸ್ವಲ್ಪ ವಿಷಯಗಳೆಲ್ಲ ಹೇಳ್ತಾನೆ. ಹೇಗೆ ವೇದಾಂತದಲ್ಲಿ ಹೇಳಿದ್ದಾರೋ ಅದೇ ರೀತಿಯಲ್ಲಿ ಅವನು ಅಲ್ಲಿ ಸಂದರ್ಭದಲ್ಲಿ ಹೇಳ್ತಾನೆ. ಏನು ಅಂದ್ರೆ, ನಿಷ್ಪಾಪಃ ಅಂದ್ರೆ ಆತ್ಮ ವಾಸ್ತವದಲ್ಲಿ ಯಾವುದೇ ಪಾಪ ಅವನಿಗಿಲ್ವೇ ಇಲ್ಲ. ನೋಡಿ, ಪಾಪ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಕರ್ಮ ಮಾಡಿದ್ರೆ ಪಾಪ ಬರುತ್ತೆ. ಯಾವ ಕರ್ಮ? ಅಧರ್ಮ ಮಾಡಿದ್ರೆ ಪಾಪ ಬರುತ್ತೆ. ಆದ್ರೆ ಇವನು ಅಸಂಸಾರಿ ಅಂತ ಹೇಳ್ಬಿಟ್ಟು ಈ ಆತ್ಮನಿಗೆ ಕರ್ಮ ಮಾಡಕ್ಕೆ ಸ್ವರೂಪತಃ ಆತ್ಮ ಕೇವಲ ಆತ್ಮ ಸ್ವರೂಪವಾಗಿದ್ದ ಇದಕ್ಕೆ ಕರ್ಮ ಮಾಡಕ್ ಆಗೋದೇ ಇಲ್ಲ. ಯಾಕಂದ್ರೆ ಶರೀರ ಇಂದ್ರಿಯಗಳೆಲ್ಲ ಇದ್ರೇನೆ ಕರ್ಮ ಮಾಡಕ್ಕಾಗೋದು. ಆತ್ಮನಿಗೆ ಶರೀರ ಇಂದ್ರಿಯಗಳೆಲ್ಲ ಯಾವುದು ಇಲ್ವೇ ಇಲ್ಲ ವಾಸ್ತವವಾಗಿ. ಹಾಗಾಗಿ ಅದು ನಿಷ್ಪಾಪ, ಪಾಪ ಇಲ್ಲದೆ, ಪಾಪದ ಲೇಪವೇ ಇಲ್ಲ ಆತ್ಮನಿಗೆ. ಅಜರಹ ಅಂದ್ರೆ ಅದಕ್ಕೆ ಜರ ಅಂತ ಹೇಳಿದ್ರೆ ಮುಪ್ಪು ಅನ್ನೋದು ಇಲ್ವೇ ಇಲ್ಲ. ಅಂದ್ರೆ ಏನರ್ಥ, ಹುಟ್ಟು ಅನ್ನೋದೇ ಇಲ್ಲ ಆತ್ಮನಿಗೆ. ಹುಟ್ಟು, ಆಮೇಲೆ ಬೆಳೆಯೋದು, ಆಮೇಲೆ ಜರ ಮೃತ್ಯು ಅನ್ನೋದೆಲ್ಲ ಯಾವ್ದು ಇಲ್ವಾ, ವ್ಯಾಧಿ ಅನ್ನೋದೆಲ್ಲ ಯಾವ್ದು ಇಲ್ವೇ ಇಲ್ಲ ಆತ್ಮನಿಗೆ. ಮೃತ್ಯು ಶೋಕ ಕ್ಷುತ್ರ ವಿವರ್ಜಿತ ಅಂದ್ರೆ ಮೃತ್ಯು ಅನ್ನೋದು ಇಲ್ಲ ಅದಕ್ಕೆ, ಶೋಕ ಅನ್ನೋದು ಇಲ್ಲ. ಯಾಕಂದ್ರೆ ಮನಸ್ಸು ಅನ್ನೋದಿದ್ರೆ ಮನಸ್ಸು ಅನ್ನೋದಿದ್ರೇನೆ ಶೋಕ ಅನ್ನಕ್ ಸಾಧ್ಯವಾಗುತ್ತೆ. ಮನಸ್ಸು ಅನ್ನೋದು ಕೂಡ ಆತ್ಮನಿಗೆ ಇಲ್ವೇ ಇಲ್ಲ ವಾಸ್ತವವಾಗಿ. ಆಮೇಲೆ ಕ್ಷುತ್ರ ಅಂತ ಹೇಳಿದ್ರೆ ಹಸಿವು ಬಾಯಾರಿಕೆ ಅನ್ನೋದು ಕೂಡ ಇರೋದಿಲ್ಲ ಅಂತ. ಇದನ್ನ ಹೇಗೆ ಹೇಳಿದ್ದಾರೆ ಅಂದ್ರೆ, ಇದರಲ್ಲಿ ಬೃಹದಾರಣ್ಯಕದಲ್ಲೇನೆ 6 ಅಲೆಗಳು ಅಂತ, ಷಡ್ ಊರ್ಮಯ ಅಂತ ಹೇಳ್ತಾರೆ. ಊರ್ಮಿ ಅಂತ ಹೇಳಿದ್ರೆ ಅಲೆಗಳು ಅಂತ ಅರ್ಥ. 6 ವಿಧವಾದ ಅಲೆಗಳು ಒಂದು ಜೀವ, ಯಾವುದೇ ಒಂದು ಜೀವ ಶರೀರವನ್ನು ಪಡೆದಿದ್ರೆ ಅದಕ್ಕೆ ಈ 6 ಅಲೆಗಳು ಬರ್ತಾನೆ ಇರುತ್ತೆ. ಅದು ಯಾವ್ಯಾವ 6 ಅಲೆಗಳು ಅಂತ ಹೇಳಿದ್ರೆ ಅದಕ್ಕೆ 3 ವಿಭಾಗ ಮಾಡಿ ಹೇಳಿದ್ದಾರೆ. ಅದು ಜರಾ ಮೃತ್ಯು ಅಂತ ಒಂದು, ಯಾವುದು ಹಸಿವು, ಇದು ಮುಪ್ಪು ಮತ್ತು ಸಾವು ಅಂತ ಒಂದು, ಅದು ಸ್ಥೂಲ ಶರೀರಕ್ಕೆ ಬರೋದದು. ಆಮೇಲೆ ಸುಖ ದುಃಖ ಅಂತ ಒಂದು, ಅದು ಆತ್ಮನಿಗೆ ಮನಸ್ಸಿಗೆ ಬರೋದು, ಸೂಕ್ಷ್ಮ ಶರೀರದಲ್ಲಿ ಮನಸ್ಸಿಗೆ ಬರೋದು. ಹಸಿವು ಬಾಯಾರಿಕೆ ಅನ್ನೋದು ಪ್ರಾಣಮಯ ಕೋಶ ಅಂತ ಹೇಳ್ತೀವಲ್ಲ ಅದಕ್ಕೆ ಬರೋದು. ಹಾಗಾಗಿ ಒಬ್ಬ ಮನುಷ್ಯ ಅಂತ ಹೇಳಿದ್ರೆ ಅವನಿಗೆ ಪಂಚಕೋಶಗಳು ಇರುತ್ತೆ. ಹಾಗಾಗಿ ಅವನಿಗೆ ಸ್ಥೂಲ ಶರೀರ ಇರುತ್ತೆ, ಸೂಕ್ಷ್ಮ ಶರೀರ ಇರುತ್ತೆ. ಹಾಗಾಗಿ ಆ ಜೀವ ಮನುಷ್ಯನೇ ಆಗ್ಬೇಕು ಅಂತಿಲ್ಲ, ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ಕೂಡ ಇದೆ ಇದು. ಹಾಗಾಗಿ ಎಲ್ಲದಕ್ಕೂ ಕೂಡ ಈ 6 ಅಲೆಗಳು ಅನ್ನೋದು ಬಿಟ್ಟಿದ್ದಲ್ವೇ ಇಲ್ಲ. ಇದು ಹೊಡೆತಾ, ಹೇಗೆ ಅಲೆ ಬಂದು ಹೊಡಿತಾ ಇರುತ್ತೋ ಅದನ್ನ ಒಂದು ಕೆರೆ ಅಂದ್ರೆ ಏನ್ ಹೇಳ್ತೀವೋ ಅದಕ್ಕೆ ಆ ಜಾಗದಲ್ಲಿ, ಆತರ ಈ ಮನುಷ್ಯನ ಕೂಡ, ಒಂದು ಜೀವನ ಕೂಡ ಈ 6 ಅಲೆಗಳು ಹೊಡಿತಾನೆ ಬಡಿತಾನೆ ಇರುತ್ತೆ. ಇದರಿಂದ ತಪ್ಪಿಸ್ಕೋಬೇಕಾದ್ರೆ ಒಂದೇ ಒಂದು ದಾರಿ ಏನು ಅಂತ ಹೇಳಿದ್ರೆ, ಶರೀರ ಇಲ್ಲದೆ ಇರೋ ಒಂದು ಸ್ಥಿತಿಗೆ ಹೋಗ್ಬೇಕು. ನಾನು ಶರೀರವೇ ಅಲ್ಲ ಅಂತ ಒಂದು ಸ್ಥಿತಿ ಅವನು ತಿಳ್ಕೊಂಡಾಗ ಮಾತ್ರ ಅವನಿಗೆ ಮತ್ತೆ ಜನ್ಮ ಬರೋದಿಲ್ಲ.
ಅವನಿಗೆ ಇದರಿಂದ ಬಿಡುಗಡೆ ಆಗುತ್ತೆ. ಸೊ ಇದನ್ನ 6 ಅಲೆಗಳು ಷಡೂರ್ಮಯ ಅಂತ ಹೇಳಿದ್ದಾರೆ. ಅದನ್ನೇ ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಯೋ ನಿಷ್ಪಾಪಃ ಅಜರಃ ಮೃತ್ಯು ಶೋಕ ಕ್ಷುತ್ ವಿವರ್ಜಿತ ಸತ್ಯೋಸೌ ಸತ್ಯೋಸ್ಯ ಕಾಮಃ ಸಂಕಲ್ಪಃ. ಅಂದ್ರೆ ಈ ಒಂದು ಆತ್ಮಸ್ವರೂಪ ಅದನ್ನ ಸ್ವಲ್ಪ ಸಗುಣವಾಗಿ ಹೇಳಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇದರ ಇದು ಕಾಮ ಸಂಕಲ್ಪ ಎಲ್ಲ ಕೂಡ ಸತ್ಯವಾಗಿರುತ್ತೆ ಅಂತ. ಇದನ್ನ ಯಾವ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಅಂದ್ರೆ ಈ ಈಶ್ವರ ಅಂದ್ರೆ ಅತ್ಯಂತ ಉಪಾಸನೆ ಮಾಡಿ ಒಬ್ಬ ತುಂಬಾ ಮೇಲ್ಮಟ್ಟಕ್ಕೆ ಹೋಗಿದ್ದಾನೆ ಅಂದ್ರೆ ಈ ಪ್ರಜಾಪತಿಯನ್ನೇ ತಗೋಬಿಟ್ಟು ಅಂತವ್ರಿಗೆಲ್ಲ ಸತ್ಯ ಸಂಕಲ್ಪ ಸತ್ಯ ಕಾಮಹ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರದ್ದು ತುಂಬಾ ಶುದ್ಧವಾಗಿರೋ ಮನಸ್ಸು. ಅವ್ರು ಏನಾದ್ರೂ ಒಂದು ವಿಷಯ ಸಂಕಲ್ಪ ಮಾಡಿದ್ರೆ ಅದು ತನ್ನ ಸ್ವಾರ್ಥಕ್ಕಾಗಿರೋದಿಲ್ಲ, ಅದು ಪ್ರಪಂಚಕ್ಕಾಗಿರುತ್ತೆ ಅದು. ಹಾಗಾಗಿ ಇವಾಗ ನೋಡಿ, ಭಗವಂತ ಒಂದು ಅವತಾರ ಎತ್ತಬೇಕು ಅಂತ ಹೇಳಿದ್ರೆ ಅವ್ನು ಇಷ್ಟ ಬಂದಾಗ ಅವ್ನಿಗೆ ಯಾವ ಅವತಾರ ಬೇಕೋ ಅವ್ನು ಎತ್ತಕ್ಕಾಗುತ್ತೆ. ಅವನಿಗೆ ಯಾರನ್ನು ಕೇಳ್ಬಿಟ್ಟು ಪರ್ಮಿಷನ್ ಕೇಳ್ಬೇಕಾದ್ರೆ ಏನಿಲ್ವೇ ಇಲ್ಲ, ಅವನಿಗೆ ಅದು ಆಗುತ್ತೆ ಅದು. ಹಾಗಾಗಿ ಅವನು ಸಂಕಲ್ಪ ಮಾಡಿದ್ರೆ ಅದು ನಡೆದೇ ಈಡೇರುತ್ತೆ ಖಂಡಿತ. ಮನುಷ್ಯರು ಸಾಮಾನ್ಯ ಮನುಷ್ಯರು ಮಾಡೋ ಸಂಕಲ್ಪ ಅದು ಕೆಲವು ಸತಿ ಆಗುತ್ತೆ, ಕೆಲವು ಸತಿ ಆಗೋದಿಲ್ಲ ಅಂತ ಆಗುತ್ತೆ. ಆದ್ರೆ ಇವರು ಮಹಾತ್ಮರು ಮತ್ತು ಈ ತರ ಒಂದು ತುಂಬಾ ಮೇಲ್ಮಟ್ಟಕ್ಕೆ ಹೋಗಿರೋರು, ಈ ಪ್ರಜಾಪತಿ ಇಂಥವ್ರಿಗೆಲ್ಲ ಸತ್ಯ ಸಂಕಲ್ಪ ಸತ್ಯ ಕಾಮ ಅಂತ ಹೇಳ್ತಾರೆ. ಕಾಮ ಅಂತ ಹೇಳಿದ್ರೆ ಏನೋ ಒಂದು ಬಯಸ್ತಾರೆ ಅಂತ ಹೇಳಿದ್ರೆ ಅದು ಖಂಡಿತ ನಡೆಯುತ್ತೆ ಅದು. ಸಂಕಲ್ಪ ಮಾಡಿದ್ರೆ ಇದಾಗ್ಬೇಕು, ಇದು ಮಾಡ್ಬೇಕು ಅಂತ ಹೇಳಿದ್ರೆ ಅದು ಕೂಡ ಖಂಡಿತ ನಡೆಯುತ್ತೆ ಅದು. ಸೊ ಹೀಗೆ ಸತ್ಯ ಸಂಕಲ್ಪ ಸತ್ಯ ಕಾಮ ಅಸಂಸಾರಿ ಸ ಈಶ್ವರ. ಇವನು ಅಸಂಸಾರಿಯಾದವನು, ಇವನು ಈಶ್ವರ ಸ್ವರೂಪವೇ ಇವನು. ಪಾಪಂ ಕರ್ತುಂ ಅಕರ್ತ, ಇವನು ಪಾಪಂ ಕರ್ತುಂ ಸಹ ಈಶ್ವರ ಅಕರ್ತ ಅಂದ್ರೆ ಅಕರ್ತನಾಗಿರೋನು. ಅವನಿಗೆ ಪಾಪ ಮಾಡಕ್ಕೆ ಆಗೋದೇ ಇಲ್ಲ ಖಂಡಿತ, ಯಾಕಂದ್ರೆ ಅವನು ಕರ್ತೃತ್ವನೇ ಇಲ್ಲ ಅವನಿಗೆ. ಅದರಿಂದ ಅವನಿಗೆ ಪಾಪ ಮಾಡೋದ್ರ ಪ್ರಸಂಗನೇ ಬರೋದಿಲ್ಲ. ಆಮೇಲೆ ಚಿನ್ಮಾತ್ರ ಪಾಪವಾನ್ ಕಥಂ, ಚಿನ್ಮಾತ್ರ ಸ್ವರೂಪ ಆಗಿರೋನು ಹೇಗೆ ಪಾಪಿ ಆಗ್ತಾನ, ಅವನು ಪಾಪಿ ಆಗಕ್ಕೆ ಸಾಧ್ಯವೇ ಇಲ್ಲ ಅವನು ಅಂತ ಅವನು ಒಂದು ಲಕ್ಷಣಗಳೆಲ್ಲ ಸ್ವಲ್ಪ ಹೇಳ್ತಾರೆ. ಜರಾ ಮೃತ್ಯು ದೇಹ ಧರ್ಮವು ಆತ್ಮನ ಲಕ್ಷಣಕ್ಕಾಗಿ ಹೇಳೋದು. ಆತ್ಮ ಇಂಥದ್ದು ಅಂತ ತೋರ್ಸಕ್ಕಾಗಿ ಇಂಥದ್ದೆಲ್ಲ ಸಗುಣ ನಿರ್ಗುಣ ಸೇರಿಸ್ಕೊಂಡು ಹೇಳ್ತಾ ಇದ್ದಾರೆ. ಇವಾಗ ಮುಂದಕ್ಕೆ ನೋಡಿ, ನಾನು ಇವಾಗ ಹೇಳಿದ್ದೀನಿ, ಇವರ ತಿರ್ಗಾ ಮುಂದಿನ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಜರಾ ಮೃತ್ಯು ದೇಹ ಧರ್ಮವು ವಿದ್ಯೇತೆ ನ ಚಿತಸ್ತತಃ ಶೋಕ ಸ್ಯಾತ್ ಮನಸೋ ಧರ್ಮ ಕ್ಷುತೃಷ್ಣೆ ಪ್ರಾಣಗೆ ಉಭೆ ಚಿದ್ರೂಪಸ್ಯ ಆತ್ಮನೋ ನೈವ ಸಂತಿ ಶೋಕಾದಯ ತ್ರಯ. ಹೀಗಾಗಿ ಆ 6 ಅಲೆಗಳು ಅನ್ನೋದನ್ನ 3 ಇದು ಗುಂಪಾಗಿ ಮಾಡಿ ಹೇಳ್ತಾ ಇದ್ದಾರೆ. ಅದು ಜರಾ ಮೃತ್ಯು ದೇಹ ಧರ್ಮವು, ಜರ ಮತ್ತು ಮೃತ್ಯು, ಜರ ಅಂದ್ರೆ ಮುಪ್ಪು ಮತ್ತು ಸಾವು ಅನ್ನೋದು ಎರಡು ಕೂಡ ಸ್ಥೂಲ ಶರೀರಕ್ಕೆ ಆಗುತ್ತೆ. ಹಾಗಾಗಿ ದೇಹ ಧರ್ಮವು ವಿದ್ಯೇತೆ ನ ಚಿತಸ್ತತಃ, ಚಿತ್ ಸ್ವರೂಪಕ್ಕೆ ಆತ್ಮನಿಗೆ ಇದೆರಡು ಕೂಡ ಇರೋದೇ ಇಲ್ಲ. ಯಾಕಂದ್ರೆ ಅದಕ್ಕೆ ಸ್ಥೂಲ ಶರೀರನೇ ಅಲ್ಲ. ಸರಿ, ಸೂಕ್ಷ್ಮ ಶರೀರಕ್ಕೆ ಇರೋದೇನಾದ್ರೂ ಆಗುತ್ತಾ ಅಂತ ಕೇಳಿದ್ರೆ ಅದು ಇಲ್ಲ. ಶೋಕಃ ಸ್ಯಾತ್ ಮನಸಃ ಧರ್ಮ ಅಂತ, ಮನಸ್ಸಿಗೆನೆ ಶೋಕ ಮೋಹ ಅದೆಲ್ಲ ಬರಕಾಗುತ್ತೆ. ಹಾಗಾಗಿ ಇವನಿಗೆ ಆತ್ಮನಿಗೆ ಇದೆಲ್ಲ ಇಲ್ವೇ ಇಲ್ಲ, ಯಾಕಂದ್ರೆ ಮನಸ್ಸು ಅನ್ನೋದೇ ಇಲ್ಲ ಆತ್ಮನಿಗೆ. ಆಮೇಲೆ ಕ್ಷುತೃಷ್ಣೆ ಪ್ರಾಣಗೆ ಉಭೆ, ಪ್ರಾಣಮಯ ಕೋಶಕ್ಕೆ ಸೇರಿದ್ದು ಹಸಿವು ಬಾಯಾರಿಕೆ ಅನ್ನೋದು. ಇದಕ್ಕೆ ಪ್ರಾಣಮಯ ಕೋಶ ಇಲ್ವೇ ಇಲ್ಲ ಇದಕ್ಕೆ ಆತ್ಮನಿಗೆ. ಒಂದ್ ರೀತಿಯಲ್ಲಿ ನೋಡಿದ್ರೆ ಪ್ರಾಣ ಇಲ್ದೇ ಇರೋದನ್ನ ನಾವು ಸತ್ತೋಗಿರೋದು ಅಂತ ಹೇಳ್ತೀವಿ ನಾವು, ಅಲ್ವಾ? ಪ್ರಾಣ ಹೋಗ್ಬಿಟ್ಟಿರೋದು. ಒಂದ್ ರೀತಿಯಲ್ಲಿ ನೋಡಿದ್ರೆ ಆತ್ಮ ಅಂದ್ರೆ ಆತರ ಸತ್ತೋಗಿರೋದೇ ಆತ್ಮ, ಇನ್ ದ ಸೆನ್ಸ್ ಈ ರೀತಿಯಲ್ಲಿ ನೋಡಿದಾಗ ಪ್ರಾಣನೇ ಇಲ್ಲ ಅದಕ್ಕೆ. ಆಮೇಲೆ ಇನ್ನು ಕೆಲವರೆಲ್ಲ ನಮ್ಮ ಅದ್ವೈತವನ್ನ ನೋಡಿ ಸ್ವಲ್ಪ ಹಾಸ್ಯ ಮಾಡ್ತಾರೆ. ಅಂದ್ರೆ ಬ್ರಹ್ಮಕ್ಕೆ ನಾವು ಶರೀರ ಇಲ್ಲ ಅಂತೆಲ್ಲ ಹೇಳ್ತೀವಲ್ಲ, ಅದಕ್ಕೆ ನೋಡಿ ಅವ್ರು ಕೆಲವರು ಹೇಳ್ತಾರೆ, ನೀವು ಒಪ್ಕೊಂಡಿರೋ ಈಶ್ವರನಿಗೆ ಈಶ್ವರ ಕುರುಡು ಕಿವುಡು ಆಮೇಲೆ ಕುಂಟು ಇಂಥದ್ದೇ ನಿಮ್ಮ ಈಶ್ವರ. ಅದಕ್ಕೆ ಯಾಕಂದ್ರೆ ಕೈ ಕಾಲುಗಳಿಲ್ಲ ಅಂತ ಹೇಳ್ತೀರಾ, ಕಣ್ಣು ಕಿವಿ ಇಲ್ಲ ಅಂತ ಹೇಳ್ತೀರಾ, ಹಾಗಾಗಿ ಕುರುಡು ನಿಮ್ಮ ಈಶ್ವರ, ಆಮೇಲೆ ಕುಂಟ ನಿಮ್ಮ ಈಶ್ವರ, ಹೀಗೆಲ್ಲ ಹಾಸ್ಯ ಮಾಡ್ತಾರೆ ಅವರು. ಆದ್ರೆ ಇಂಥದೆಲ್ಲ ಉಪನಿಷತ್ತಲ್ಲೇ ಬಂದಿದೆ, ಇದೆಲ್ಲ ಇಲ್ಲ ಅನ್ನೋದು. ಸ್ವಲ್ಪ ಬೇರೆ ಹೇಳ್ತಾರೆ, ಇಲ್ಲ ಬೇರೆ ಏನೇ ಇದ್ರು ಕೂಡ ಈ ತರ ಒಂದು ಶರೀರ ಇಲ್ಲ ಅದಕ್ಕೆ. ಇದು ಅಶಬ್ದಂ ಅಶರೀರ ಅಂತ ಇದೆ ಇದಕ್ಕೆ. ಆಮೇಲೆ ಇದು ಕಣ್ಣು ಕಿವಿ ಎಲ್ಲ ಇಲ್ಲದೆ ಇರೋದು ಅನ್ನೋದು ಕೂಡ ಉಪನಿಷತ್ತು ಮುಂಡಕೋಪನಿಷತ್ತೆಲ್ಲ ಬಂದಿದೆ. ಹಾಗಾಗಿ ಇದ್ರು ಕೂಡ ಅವರು ಈ ತರ ಹೇಳ್ತಾರೆ. ಎನಿವೆ ಇವರು ತೋರಿಸ್ತಾ ಇದ್ದಾರೆ, ಹಸಿವು ಬಾಯಾರಿಕೆ ಇದೆಲ್ಲ ಪ್ರಾಣಮಯ ಕೋಶಕ್ಕೆ ಇರೋದು, ಆತ್ಮನಿಗೆ ಆ ಕೋಶ ಇಲ್ವೇ ಇಲ್ಲ. ಹಾಗಾಗಿ ಆತ್ಮನಿಗೆ ಇದೆಲ್ಲ ಇಲ್ವೇ ಇಲ್ಲ. ಚಿದ್ರೂಪಸ್ಯ ಆತ್ಮನೋ ನೈವ ಸಂತಿ ಶೋಕಾದೇಹ ತ್ರಯ. ಹಾಗಾಗಿ ಚಿದ್ರೂಪ ಅಂದ್ರೆ ಕೇವಲ ಚಿತ್ಸ್ವರೂಪವಾಗಿರೋ ಆತ್ಮನಿಗೆ ಈ ಶೋಕ ಮೋಹ ಹಸಿವು ಬಾಯಾರಿಕೆ ಆಮೇಲೆ ಹುಟ್ಟು ಸಾವು ವ್ಯಾಧಿ ಇಂಥದೆಲ್ಲ ಮೃತ್ಯು ಅಥವಾ ಇದು ಮುಪ್ಪು ಇಂಥದೆಲ್ಲ ಅದಕ್ಕೆ ಇಲ್ವೇ ಇಲ್ಲ ಅಂತ ಕ್ಲಾರಿಫೈ ಮಾಡಿ ಹೇಳ್ತಾರೆ. ಚಿನ್ಮಾತ್ರಸ್ಯಾಪಿ ಅಸ್ತಿ ಮಾಯಾ ಕಾಮ ಸಂಕಲ್ಪಕಾರಿಣಿ ಸ್ರಕ್ಷ್ಯಾಮಿ ಜಗತ್ ಇತ್ಯಾದಿ ಕಾಮೋ ಮಾಯಾವಿನೋ ಸ್ಥಿಹಿ. ಹೀಗಾಗಿ ಈ ಒಂದು ವಿಷಯವನ್ನ ಅವರು ಈಶ್ವರನ ಸೇರಿಸ್ಕೊಂಡು ಹೇಳ್ತಾರೆ. ಈಶ್ವರ ಅಂತ ನೋಡಿ, ಇವಾಗ ಜೀವ ಅಂತ ಹೇಳಿದ್ರೆ ಈಶ್ವರನ ಹೇಳ್ಬೇಕಾಗುತ್ತೆ. ಜೀವ ಅನ್ನೋದನ್ನ ನಾವು ಕೇವಲ ಆತ್ಮ ಅಂತ ಹೇಳ್ಬಿಟ್ರೆ ಅವಾಗ ಈಶ್ವರ ಅನ್ನೋದಕ್ಕೆ ಕೂಡ ಏನು ಹೇಳ್ಬೇಕಾಗಿರೋದಿಲ್ಲ.
ಹಾಗಾಗಿ ಇವರು ಹೇಳ್ತಾ ಇದ್ರೆ ಚಿನ್ಮಾತ್ರಸ್ಯಾಪಿ ಅಸ್ತಿ ಮಾಯಾ ಕಾಮ ಸಂಕಲ್ಪ ಕಾರಿಣಿ. ಚಿನ್ಮಾತ್ರವಾಗಿರೋ ಚೈತನ್ಯಕ್ಕೆ ಕೂಡ ಮಾಯೆ ಅಂತ ಒಂದು ಮುಖಾಂತರವಾಗಿ ಅದಕ್ಕೆ ಕಾಮ ಸಂಕಲ್ಪ ಎಲ್ಲ ಬರ್ಬೋದು. ಹಾಗಾಗಿ ಜಗತ್ತನ್ನ ನಾನು ಸೃಷ್ಟಿ ಮಾಡ್ತೀನಿ ಅಂತ ಈಶ್ವರನಿಗೆ ಕೂಡ ಒಂದು ಸೃಷ್ಟಿ ಬರುತ್ತೆ, ಅವನಿಗೆ ಒಂದು ಸಂಕಲ್ಪ ಮಾಡ್ತಾನೆ, ಮಾಡಿ ಅವನು ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ನಾನು ಬಹುವಾಗಿ ಆಗ್ತೀನಿ, ಬಹುಶ್ಯಾಂ ಪ್ರಜಾಯೇಯ, ನಾನು ಹೆಚ್ಚಾಗಿ ಆಗ್ಬೇಕು ನಾನು, ಹಾಗಾಗಿ ನಾನು ಏನ್ ಮಾಡ್ತೀನಿ, ತುಂಬಾ ವಿಶೇಷವಾದ ರೂಪಗಳಲ್ಲಿ ನಾನು ಹುಟ್ಕೊಳ್ತೀನಿ ಅಂತ ಹೇಳ್ತಾನೆ. ಇವನೇ ಅಜಾಯಮಾನೋ ಬಹುದಾ ವಿಜಾಯತೆ ಅಂತ ನಮ್ಗೆ ಪುರುಷ ಸೂಕ್ತದಲ್ಲಿ ಕೂಡ ಬರುತ್ತೆ. ಅದಕ್ಕೆ ಯಾವ್ದಕ್ಕೆ ಹುಟ್ಟೆ ಇಲ್ವೋ ಅದು ನಾನಾ ರೀತಿಯಲ್ಲಿ ಹುಟ್ಟುತ್ತೆ ಅದು ಅಂತ ಪುರುಷ ಸೂಕ್ತದಲ್ಲಿ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಸ್ರಕ್ಷ್ಯಾಮಿ ಜಗದ್ ಇತ್ಯಾದಿ ಕಾಮಃ ಮಾಯಾವಿನೋ ಸ್ಥಿಹಿ. ಹಾಗಾಗಿ ಮಾಯಾವಿ ಅಂದ್ರೆ ಯಾರು ಅಂದ್ರೆ ಮಾಯೆಯನ್ನು ಉಳ್ಳವನು ಮಾಯಾವಿ. ಅಂದ್ರೆ ಮಾಯಾ ಅಂತ ಒಂದು ಶಕ್ತಿ ಇದೆಯಲ್ಲ, ಅದು ಆ ಈಶ್ವರನಿಗೆ ಒಂದು ಶಕ್ತಿ, ಅದು ಅದನ್ನ ಇಟ್ಕೊಂಡು ಅದು ಮಾಡುತ್ತೆ. ಏನ್ ಕೇಳ್ಬೇಕು? ತ್ರಿಗುಣ ಬಂದು ಪ್ರಪಂಚಕ್ಕೆ ಆ ಪ್ರಪಂಚ ಬಂದು ಮಾಯಿಂದ ಬಂದಿದೆ. ಇವಾಗ ಮಡಿಕೆಯಿಂದ ಮಣ್ಣು ಬಂತು, ಮಣ್ಣಿಂದ ಬಟ್ಟೆ ಬಂತು ಅಂದ್ರೆ ಅದ್ರ ಲಕ್ಷಣ ಮಣ್ಣಲ್ಲಿ ಇದೆ. ಈ ಮಾಯೆಯಲ್ಲಿ ಇದೇ ಲಕ್ಷಣ ಇದೆ, ತ್ರಿಗುಣ ಮಾಯ. ಅವಾಗ ಈಶ್ವರ ಬರ್ತಾರೆ, ಪರಬ್ರಹ್ಮ ಬರಲ್ಲ, ಇಲ್ಲ ಶುದ್ಧ ಬ್ರಹ್ಮ ಬರೋದಿಲ್ಲ. ಶುದ್ಧ ಬ್ರಹ್ಮದಿಂದ ಈಶ್ವರ ಬರುತ್ತೆ. ಮಾಯೆ ಹೇಗ್ ಬಂತು? ಮಾಯೆ ಹೇಗ್ ಬಂತು ಅಂತ ಹೇಳಿದ್ರೆ ಮಾಯೆ ಅನಾದಿ. ಕರೆಕ್ಟ್. ಆದ್ರೆ ಯಾತಕ್ಕೆ ಅದೇ ಹೇಳ್ತೀನಿ ನೋಡಿ. ಇವಾಗ ನೋಡಿ, ಸೃಷ್ಟಿಯಿಂದ ಇಲ್ಲ, ಸೃಷ್ಟಿಯಿಂದ ಬರೋದಿಕ್ಕಾಗಿ, ಸೃಷ್ಟಿಯಿಂದ ಉಂಟಾಗ್ಬೇಕಾದ್ರೆ ಮಾಯಾ ಅಂತ ಒಂದು ಶಕ್ತಿ ಬೇಕು. ಹಾಗಾಗಿ ಆ ಮಾಯಾ ಶಕ್ತಿ ಕೂಡ ಅನಾದಿ. ಹಾಗಾಗಿ ಹೇಗೆ ಪ್ರಪಂಚ ಹೇಗೆ ಪರಬ್ರಹ್ಮ ಮಾತ್ರ ಹೌದು, ನಿರ್ಗುಣ ಬ್ರಹ್ಮ ಹೌದು, ನಿರ್ಗುಣ ಬ್ರಹ್ಮ ಮಾತ್ರ ಇದಕ್ಕಿಂತ ದಾಟಿದ್ದಾರೆ, ಅದಕ್ಕೆ ಇಲ್ವೇ ಇಲ್ಲ. ಆದ್ರೆ ನೋಡಿ, ಕೇವಲ ನಿರ್ಗುಣ ಚೈತನ್ಯವಾಗಿದ್ರೆ ಅದಕ್ಕೆ ಪ್ರಪಂಚ ಸೃಷ್ಟಿ ಮಾಡೋದಕ್ಕೆಲ್ಲ ಆಗೋದೇ ಇಲ್ಲ. ಅವಾಗ ಮಾಯೆ ಅಂತ ಒಂದು ಶಕ್ತಿಯನ್ನ ಇಟ್ಕೊಂಡು ಈ ನಿರ್ಗುಣ ಬ್ರಹ್ಮವು ಸೇರ್ಕೊಂಡಾಗ ಅದಕ್ಕೆ ಅವಾಗ ಏನಾಗುತ್ತೆ, ಈಶ್ವರ ಅಂತ ಒಂದು ತತ್ವ ಉಂಟಾಗುತ್ತೆ. ಆ ಈಶ್ವರ ಮಾಯೆ ಅಂತ ಶಕ್ತಿ ಇದೆಯಲ್ಲ, ಅದ್ರ ಜೊತೆಗೆ ಈ ನಿರ್ಗುಣ ಚೈತನ್ಯಕ್ಕೆ ಅದನ್ನ ಸೇರಿಸಿದಾಗ ಮಾತ್ರ ಈಶ್ವರ ಅಂತ ಒಂದು ತತ್ವ ಬರೋದು. ಆದ್ರೆ ಈ ಸೇರಿಸೋದು ಅದೆಲ್ಲ ನಾವು ಅನ್ಕೊಂಡಿರೋ ತರ ಒಂದು ಹಾಲಿಗೆ ನೀರು ಸೇರಿಸೋದು ತರ ಅಂತದ ಅಲ್ವೇ ಇಲ್ಲ. ಇದು ಉಪನಿಷತ್ ಮಾಡ್ತಿರೋ ಒಂದು ಕಲ್ಪನೆ, ಒಂದು ಕಲ್ಪನೆ. ಆ ಕಲ್ಪನೆ ಯಾವ್ದಕ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಇವಾಗ ಈ ಪ್ರಪಂಚ ನೋಡ್ತಾ ಇದ್ದೀವಿ, ಪ್ರಪಂಚದಲ್ಲಿ ನಾನು ಇದ್ದೀನಿ ಅಂತ ನಮ್ಗೆ ಅನ್ಕೊಂಡಿದೀವಿ. ನಾನೊಂದು ಸಂಸಾರಿ ಅಂತ ಬುದ್ಧಿ ನಮ್ಗಿದೆ ಖಂಡಿತ. ಹಾಗಾಗಿ ಅಂತ ಒಂದು ಬುದ್ಧಿಯನ್ನ ಹೋಗ್ಲಾಡ್ಸಕ್ಕಾಗಿ ಅದು ಒಂದು ಕಲ್ಪನೆ ಮಾಡುತ್ತೆ, ಶಾಸ್ತ್ರ ಒಂದು ಕಲ್ಪನೆ ಮಾಡುತ್ತೆ. ಆ ಕಲ್ಪನೆ ಏನ್ ಮಾಡುತ್ತೆ ಅಂದ್ರೆ, ನಮ್ಗೆ ಪ್ರಪಂಚವನ್ನೆಲ್ಲ ಈಶ್ವರ ಸೃಷ್ಟಿ ಮಾಡಿದ್ದಾನೆ ಅಂತ ನಮಗ್ ಗೊತ್ತಿಲ್ಲ. ಶಾಸ್ತ್ರ ಹೇಳ್ಕೊಡುತ್ತೆ ನಮ್ಗೆ ಈಶ್ವರ ಸೃಷ್ಟಿ ಮಾಡಿರೋದು ಇದು. ನಾವ್ ಅನ್ಕೊಳ್ತೀವಿ, ಸೈಂಟಿಸ್ಟ್ ಏನು ಅನ್ಕೊಳ್ತಾರೆ ಅದು ಬಿಗ್ ಬ್ಯಾಂಗ್ ಅಂತ ಏನೋ ಹೇಳ್ತಾರೆ, ಅಥವಾ ತಾನಾಗೆ ಉಂಟಾಗಿದೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಶಾಸ್ತ್ರದಲ್ಲಿ ಆತರ ಇಲ್ಲ, ಇಂಟೆಲಿಜೆಂಟ್ ಕಾಸ್ ಅಂತ ಒಂದು ಒಪ್ಪಿದೇವೆ ನಾವು. ಹಾಗಾಗಿ ಅದನ್ನ ನಾವು ಹೇಳ್ತೀವಿ. ಇದೆಲ್ಲ ಹೇಳೋದು ಯಾತಕ್ಕೆ ಅಂತ ಹೇಳಿದ್ರೆ, ಕೊನೆಯಲ್ಲಿ ಅದೆಲ್ಲ ಯಾವ್ದು ಆಗ್ಲಿಲ್ಲ ಅಂತ ಹೇಳಕ್ಕಾಗಿ ಇದನ್ನ ಹೇಳೋದು ಮೊದಲು. ಹಾಗಾಗಿ ಇದೆಲ್ಲ ಮೊದಲು ಹೇಳಿ, ಇದ್ರ ಮುಖಾಂತರ ಒಬ್ಬನಿಗೆ ಒಂದು ಈಶ್ವರನಲ್ಲಿ ಒಂದು ಈಶ್ವರ ಅಂತ ಒಂದು ತತ್ವವನ್ನು ಒಪ್ಪಿ ಅದ್ರ ಕಡೆ ಒಂದು ಭಕ್ತಿ ಅಂತ ಬರ್ಬೇಕು. ಬಂದಾಗ ಒಬ್ಬ ಈ ಪ್ರಪಂಚದಲ್ಲಿ ಎಷ್ಟು ದೂರ ಒಳಗಡೆ ಸೇರ್ಕೊಂಡಿದ್ದಾನೋ ಅದರಿಂದ ಅವನು ಹೊರಗಡೆ ಬರಕ್ಕೆ ಸಾಧ್ಯವಾಗಿ ಆಮೇಲೆ ಮತ್ತೆ ಅದರಿಂದ ಒಂದು ಸಾಧನೆ ಎಲ್ಲ ಸ್ಟಾರ್ಟ್ ಮಾಡಿ ಅವನು ಮನಸ್ಸನ್ನ ಶುದ್ಧ ಮಾಡ್ಕೊಂಡು ಆಮೇಲೆ ಪರತತ್ವವನ್ನು ತಿಳ್ಕೊಂಡು ಮುಕ್ತನಾಗಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಆ ಒಂದು ದಾರಿನಲ್ಲಿ ಈ ಒಂದು ಈಶ್ವರ ಕಲ್ಪನೆ ಇದೆಲ್ಲ ಮಾಡ್ಬೇಕಾಗುತ್ತೆ. ಅದಕ್ಕಾಗಿ ಒಂದು ಮಾಯೆ ಅಂತ ಒಂದು ಕಲ್ಪನೆಯನ್ನ ಶಾಸ್ತ್ರವೇ ಕಲ್ಪನೆ ಮಾಡುತ್ತೆ. ಯದ್ಯಪಿ ಕಲ್ಪನೆ ಇಲ್ಲ, ಏನೇ ಇದ್ರು ಕೂಡ ಅದೆಲ್ಲ ಬಿಂಬ ಪ್ರತಿಬಿಂಬ ಎಲ್ಲ ಕೂಡ ಇದನ್ನ ಮನಸ್ಸಿಗೆ ಹಚ್ಚಕ್ಕಾಗಿ ಇದು ಹೇಳಿರೋದು. ಏನೇ ಇದ್ರು ಕೂಡ ಈ ಒಂದು ಮಾಯಾ ತತ್ವ ಅಂತ ಒಂದಿದೆಯಲ್ಲ, ಅದನ್ನ ಉಪನಿಷತ್ತು ಒಂದು ಬೇಕು ಅಂತ ಅದನ್ನ ಇಂಟ್ರೊಡ್ಯೂಸ್ ಮಾಡಿದೆ ಅಷ್ಟೇನೆ. ಇಂಟ್ರೊಡ್ಯೂಸ್ ಮಾಡಿದೆ ಯಾಕಂದ್ರೆ ಶುದ್ಧ ನಿರ್ಗುಣ ಚೈತನ್ಯ ಒಂದೇನೆ ಏಕಮೇವ ಅದ್ವಿತೀಯಂ ಅಂತ ಒಂದು ತತ್ವವೇ ಉಪನಿಷತ್ತಿಗಿರೋ ಪರಮಾರ್ಥಿಕ ಇದು ತತ್ವ. ಆದ್ರೆ ಅದನ್ನ ನಾವು ರೀಚ್ ಮಾಡ್ಬೇಕು ಅಂತ ಹೇಳಿದ್ರೆ ಇಂಥದೆಲ್ಲ ಬೇಕಾಗುತ್ತೆ ನಮ್ಗೆ ಅಂತ. ಹಾಗಾಗಿ ಈ ಮಾಯಾ ಅಂತ ಒಂದು ಶಕ್ತಿಯನ್ನ ನಾವು ಒಪ್ಬೇಕಾಗುತ್ತೆ. ಆ ಶಕ್ತಿ ಯಾರಿಗಿದೆಯೋ ಅವನಿಗೆ ಮಾಯಾವಿ ಅಂತ ಹೆಸರು, ಮಾಯಿ ಅಂತಾನು ಹೆಸರು. ಈಶ್ವರ ಇದು ಮ್ಯಾಜಿಷಿಯನ್ ಅಂತ ಅರ್ಥ ಅಲ್ಲ. ಇಲ್ಲ, ಆದ್ರೆ ಇನ್ನೊಂದು ನಾವು ತಿಳ್ಕೊಬೇಕು ನೋಡಿ. ಈ 3 ಗುಣಗಳಿದೆಯಲ್ಲ ಮಾಯೆಯಲ್ಲಿರೋ ಈ 3 ಗುಣಗಳು, ಈ 3 ಗುಣಗಳಲ್ಲಿ ಸತ್ವ ರಜಸ್ ತಮಸ್ ಅಂತ 3 ಗುಣಗಳು ಕೂಡ ಅದಕ್ಕೆ ಅದರ ಕೆಲಸಗಳೆಲ್ಲ ಇದೆ. ಆದ್ರೆ ಈಶ್ವರನಿಗೆ ಕೂಡ ಈ 3 ಗುಣಗಳು ಬೇಕಾಗುತ್ತೆ. ಯಾವ್ದಕ್ಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ, ಸೃಷ್ಟಿ ಸ್ಥಿತಿ ಲಯ ಅಂತ 3 ಮಾಡಕ್ಕೆ ಸತ್ವ ರಜಸ್ ತಮಸ್ ಅಂತ 3 ಬೇಕೇ ಬೇಕಾಗುತ್ತೆ. ಇದು ಸೃಷ್ಟಿ ಸ್ಥಿತಿ ಅಂತ ಒಂದಿದೆಯಲ್ಲ, ಅದಕ್ಕೆ ಸತ್ವ ಬೇಕಾಗುತ್ತೆ. ಸೃಷ್ಟಿ ಮಾಡಕ್ಕೆ ರಜಸ್ ಬೇಕಾಗುತ್ತೆ. ಆಮೇಲೆ ಲಯ ಮಾಡಕ್ಕೆ ತಮಸ್ ಬೇಕಾಗುತ್ತೆ. ಹಾಗಾಗಿ ಅದನ್ನೇ ನಾವು ಬ್ರಹ್ಮ ವಿಷ್ಣು ಶಿವ ಅಂತೆಲ್ಲ ಹೇಳೋದು.
ಏನಿವೆ ಇದುಗಳು ಈ ರೀತಿಯಲ್ಲಿ ಸತ್ವಾರಜಸ್ ತಮಸ್ ಅನ್ನೋದು ಈಶ್ವರನಿಗೆ ಬೇಕಾಗಿರೋ ಶಕ್ತಿಗಳು. ಆದ್ರೆ ಜೀವನಿಗೆ ಈ ಸತ್ವಾರಜಸ್ ತಮಸ್ ಅಂತ ಇದೆಯಲ್ಲ, ಅದು ಅವಿದ್ಯೆ ಮುಖಾಂತರ ಜೀವನಕ್ಕೆ ಬರುತ್ತೆ. ಅದು ಜೀವನಕ್ಕೆ ಬಂದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ತಮಸ್ಸು ಮತ್ತು ರಜಸ್ ಎರಡು ಕೂಡ ಅವನ್ನ ಕಟ್ಟಾಕುತ್ತೆ, ಸತ್ವ ಅನ್ನೋದು ಅವನ್ನ ಬಿಡಿಸುತ್ತೆ. ಸೊ ಹೀಗೆ ನಾವು ಅದರಿಂದ ನಮ್ಗೆ ಏನ್ ಮಾಡ್ಬೇಕಾಗುತ್ತೆ, ಸತ್ವ ಮತ್ತು ರಜಸ್ಸು ಮತ್ತು ತಮಸ್ಸನ್ನ ನಾವು ತುಂಬಾ ಕಡಿಮೆ ಮಾಡ್ಕೋಬೇಕಾಗುತ್ತೆ, ಸತ್ವವನ್ನು ಜಾಸ್ತಿ ಹೆಚ್ಚು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನೋಡಿ, ಇನ್ನೊಂದು ಇದೆ, ಈ ಮೂರು ಗುಣಗಳು ಕೂಡ ಇಲ್ಲದೆ ಇರೋದು ಯಾವುದು ಕೂಡ ಪ್ರಪಂಚದಲ್ಲಿ ಇಲ್ವೇ ಇಲ್ಲ ಅಂತ ಕೂಡ ಇದೆ. ಪ್ರಪಂಚ ಅಂದ್ರೆ ಏನು, ಬ್ರಹ್ಮಾಂಡದಲ್ಲಿ 14 ಲೋಕಗಳಿದೆ. ಆದ್ರೆ ಎಲ್ಲದರಲ್ಲೂ ಕೂಡ ಯಾವುದೇ ಒಂದು ವಸ್ತು ಕೂಡ ಈ ಮೂರು ಗುಣಗಳದ್ದು ಇಲ್ವೇ ಇಲ್ಲ ಅಂತ ಗೀತೆಯಲ್ಲಿ ಕೂಡ ಬರುತ್ತೆ. ಆ ಶ್ಲೋಕ ಬರುತ್ತೆ, 12ನೇ ಅಧ್ಯಾಯದಲ್ಲಿ ಬರುತ್ತೆ. ಅದು ನದದಸ್ತಿ ಪೃಥಿವ್ಯಾಂಬ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರತಿಜೈರ್ಮುಕ್ತಂ ಯದೇವಿ ಸ್ಯಾತ್ ತ್ರಿವಿರ್ಗುಣೈಹಿ ಅಂತ ಮೂರು ಗುಣಗಳು ಇಲ್ಲದೆ ಇರೋದು ಯಾವುದು ಕೂಡ ಇಲ್ವೇ ಇಲ್ಲ ಅಂತ ಬಂದಿದೆ. ಹಾಗಾಗಿ ಈ ಮೂರುಗಳು ಇದ್ದೇ ಇರುತ್ತೆ. ಈ ಜೀವನಿಗೆ ಮಾತ್ರ ಏನಾಗುತ್ತೆ, ಈ ಮೂರು ಕೂಡ ಕಟ್ಟಾಕುತ್ತೆ ಅವನ್ನ, ಆದ್ರೆ ಸತ್ವ ಮಾತ್ರ ಬಿಡಿಸುತ್ತೆ. ಬೇರೆ ಈಶ್ವರನಿಗೆ ಈ ಮೂರು ಕೂಡ ಅವ್ನಿಗೆ ಬೇಕಾಗುತ್ತೆ, ಈ ಸೃಷ್ಟಿ ಸ್ಥಿತಿ ಸಂಹಾರ ಮಾಡಕ್ಕಾಗಿ ಬೇಕಾಗುತ್ತೆ. ಏನಿವೆ ಇಲ್ಲಿ ಈ ಮಾಯಾ ಅನ್ನೋದನ್ನ ಶಕ್ತಿಯನ್ನು ಇಟ್ಕೊಂಡು ಇವನು ಸೃಷ್ಟಿ ಅನ್ನೋದೆಲ್ಲ ಮಾಡ್ತಾನೆ ಈಶ್ವರ ಅನ್ನೋದನ್ನ ಇಲ್ಲಿ ತಿಳಿಸಿದ್ರು. ಇನ್ನು ಮುಂದಕ್ಕೆ, ಆಕಾಶಾದಿ ಪದಾರ್ಥಸ್ತು ಯಥಾಪೂರ್ವಂ ಭವಂತ್ವಿಹ ಸಂಕಲ್ಪೋಸ್ತಿ ತಥೋ ಜ್ಞೇಯ ವ್ಯಾವಹಾರಿಕ ಸತ್ಯತಾ. ಹಾಗಾಗಿ ಇಲ್ಲಿ ಈಶ್ವರನಿಗೆ ಸಂಕಲ್ಪ ಮಾಡ್ಕೊಳ್ತಾನೆ, ಪ್ರಪಂಚವೆಲ್ಲ ಉಂಟು ಮಾಡ್ತೀನಿ ಅಂತ. ಅವಾಗ ಏನ್ ಮಾಡ್ತಾನೆ, ಈ ಆಕಾಶಾದಿ ಪದಾರ್ಥಗಳು ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡ್ತೀನಿ ಅಂತ ಅವನಿಗೆ ಸಂಕಲ್ಪ ಮಾಡ್ಕೊಳ್ತಾನೆ. ಸೊ ಸಂಕಲ್ಪ ಇದೆ, ಇದು ಖಂಡಿತ. ಅದರಿಂದ ಏನ್ ಮಾಡ್ಬೇಕಾಗಿದೆ, ನಾವು ಇದಕ್ಕೆ ವ್ಯಾವಹಾರಿಕ ಸತ್ಯತ್ವ ಅನ್ನೋದನ್ನ ನಾವು ಒಪ್ಬೇಕಾಗಿದೆ. ಇದು ಪಾರಮಾರ್ಥಿಕ ಸತ್ಯದಲ್ಲಿ ಯಾವುದು ಕೂಡ ಇಲ್ವೇ ಇಲ್ಲ, ಪ್ರಪಂಚ ಇಲ್ಲ, ಈಶ್ವರ ಅನ್ನೋದು ಯಾವುದು ಇಲ್ವೇ ಇಲ್ಲ, ಬಂಧನೂ ಇಲ್ಲ, ಮೋಕ್ಷನೂ ಇಲ್ಲ. ಯಾಕಂದ್ರೆ ಸಂಸಾರನೇ ಇಲ್ಲ, ಅದನ್ನೇ ಹೇಳ್ಬಿಟ್ರು ಬಿಗಿನಿಂಗ್ ಅಲ್ಲಿ. ಆದ್ರೆ ಇದೆಲ್ಲ ನಾವು ಆ ಸ್ಥಿತಿಗೆ ನಾವು ಅದನ್ನ ತಿಳ್ಕೊಬೇಕಾದ್ರೆ ನಾವು ಸಂಸಾರ ಇದೆ, ಅದನ್ನ ಅನಾದಿಯಾಗಿದೆ ಅದು, ಆಮೇಲೆ ಈಶ್ವರ ಅಂತ ಒಂದು ತತ್ವ ಇದೆ, ಪ್ರಪಂಚ ಅನ್ನೋದು ಸೃಷ್ಟಿ ಆಗ್ತಾ ಇದೆ, ಇನ್ನೊಂದನ್ನೆಲ್ಲ ನಾವು ಕೂಡ ಒಪ್ಬೇಕಾಗಿದೆ ಅಟ್ ದಿ ಸೇಮ್ ಟೈಮ್. ಯಾಕಂದ್ರೆ ಕರೆಕ್ಟ್, ಇದೆಲ್ಲ ಹೌದು, ಅಸಂಪ್ಷನ್ಸ್ ಅಷ್ಟೇ. ಹೌದು, ಅದಕ್ಕೆ ಬೇಕಾದಷ್ಟು ಲೆಕ್ಕಗಳೆಲ್ಲ ಇದೆ, ಬೇರೆ ಬೇರೆ ಲೆಕ್ಕಗಳೆಲ್ಲ ಇದೆ. ಅದು ನಮಗೆ ಅದು ಅವಶ್ಯಕತೆ ಇಲ್ಲ. ನಮಗೆ ನೋಡಿ, ಒಂದೇ ಒಂದು ವಿಷಯ, ಇವರು ಜ್ಯೇಷ್ಠ ಮಹಾಸನ್ನಿಧಾನ ಒಂದು ವಿಷಯ ಹೇಳಿದ್ದಾರೆ. ಈ ಭಗವದ್ಗೀತೆಯಲ್ಲಿ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂದ್ರೆ, ಎಷ್ಟೋ ಜನ್ಮಗಳಾದ್ಮೇಲೆ ಒಬ್ಬ ಜ್ಞಾನವನ್ನು ಪಡ್ಕೊಂಡು ಒಬ್ಬ ಇದು ಮೋಕ್ಷವನ್ನು ಹೊಂದ್ತಾನೆ. ಆಮೇಲೆ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿ ಅಂತ, ಬೇಕಾದಷ್ಟು ಜನ್ಮಗಳಲ್ಲಿ ಒಬ್ಬ ಒಂದೊಂದು ಜನ್ಮದಲ್ಲೂ ಸ್ವಲ್ಪ ಸೇರಿಸ್ಕೊಂಡು ಅವನು ಸಂಸ್ಕಾರವನ್ನು ಜಾಸ್ತಿ ಮಾಡ್ಕೊಂಡು ಒಂದಾನೊಂದು ಜನ್ಮದಲ್ಲಿ ಅವನು ಮುಕ್ತಿಯನ್ನು ಹೊಂದ್ತಾನೆ ಅಂತ ಇದೆ. ಅವಾಗ ಮಹಾಸನ್ನಿಧಾನ ಒಬ್ಬರನ್ನ ನೋಡಿ ಹೇಳಿದ್ರು, ಆ ಕೊನೆಯ ಜನ್ಮ ಇದೆ ಅಂತ ನೀವು ತಿಳ್ಕೊಂಡು ನೀವು ಸಾಧನೆ ಮಾಡಿ, ಇದೇ ಆ ಕೊನೆಯ ಜನ್ಮ ಅಂತ ತಿಳ್ಕೊಂಡು ನೀವು ಸಾಧನೆ ಮಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಸಾಮಾನ್ಯವಾದ ಜನಗಳಿಗೆ ಈ ತರ ಶಬ್ದಗಳನ್ನ ಕೇಳಿ, ಶ್ಲೋಕಗಳನ್ನ ಕೇಳ್ಬಿಟ್ಟು ನಮ್ಗೆ ಎಷ್ಟು ಜನ್ಮ ಆಗುತ್ತಪ್ಪ ನಮ್ಗೆ ಮೋಕ್ಷಕ್ಕೆ ಅಂತೆಲ್ಲ ಒಂದು ಭಾವನೆ ಬರುತ್ತೆ. ಅದು ಬರಬಾರ್ದು ಅಂತ ಇಲ್ಲ, ಆದ್ರೆ ಅದು ಬರೋದಕ್ಕಿಂತ ಅವ್ರು ಹೇಳಿದ್ದು, ಗುರುಗಳು ಹೇಳಿದ್ದು, ಇದೇ ಕೊನೆಯ ಜನ್ಮ ಅಂತ ಅನ್ಕೊಂಡು ನೀವು ಈ ಸಾಧನೆ ತೊಡಗಿದ್ರೆ ನಿಮ್ಗೆ ಇನ್ನೂ ಚಂದ ಫಲಕಾರಿ ಆಗುತ್ತೆ ಅದು ಅಂತ. ಯಾಕಂದ್ರೆ ನಮ್ಮ ಒಂದು ಇಂಟೆಲೆಕ್ಟ್ ಅಂತ ಇದೆಯಲ್ಲ, ಅದಕ್ಕೆ ಯಾವ ತರ ಒಂದು ಭಾವನೆ ಇರಬೇಕು, ಯಾವ್ದು ಇರಬಾರ್ದು ಅನ್ನೋದನ್ನ ಚೆನ್ನಾಗಿ ತೋರಿಸ್ಕೊಟ್ರು. ಅದೇ ಯಾಕಂದ್ರೆ ಉಪನಿಷತ್ತಿನ ಜ್ಞಾನದ ಪ್ರಕಾರ, ಉಪನಿಷತ್ ತಿಳಿಸ್ಕೊಡೋ ಜ್ಞಾನದ ಪ್ರಕಾರ, ನಿನಗೆ ಒಂದೇ ಒಂದು ಜನ್ಮ ಕೂಡ ಇದ್ದಿಲ್ಲ, ನಿನಗೆ ಯಾವತ್ತೂ ಕೂಡ ನಿನ್ ಹುಟ್ಟೇ ಇಲ್ಲ, ಅಸಂಸಾರಿಯಾಗಿ ನಿನಗೆ ಇದು ಜನ್ಮ ಅನ್ನೋದೇ ಇದ್ದಿಲ್ಲ. ಅಂತ ಸಮಯದಲ್ಲಿ ನಮಗೆ ಜನ್ಮ ಇದೆ ಅಂತ ನಾವು ಅನ್ಕೊಂಡಿರೋದ್ರಿಂದ ಅದನ್ನ ಹೋಗ್ಲಾಡ್ಸಕ್ಕಾಗಿ ಏನ್ ಮಾಡುತ್ತೆ ಶಾಸ್ತ್ರ, ನಿನಗೆ ಬೇಕಾದಷ್ಟು ಜನ್ಮಗಳೆಲ್ಲ ಇದ್ದಿದೆ ಅಂತೆಲ್ಲ ತೋರಿಸ್ಕೊಡುತ್ತೆ ನಮಗೆ. ಆದ್ರೆ ಈ ಜನ್ಮವನ್ನೇ ಇಲ್ಲದೆ ಮಾಡ್ಕೊಳಕ್ಕೆ ಏನ್ ದಾರಿ ಅನ್ನೋದು ತೋರಿಸುತ್ತೆ. ಸೊ ಹೀಗೆ ಇದನ್ನ ವ್ಯಾವಹಾರಿಕ ಸತ್ಯತ್ವ ಅನ್ನೋದನ್ನ ಇದಕ್ಕೆ ನಾವು ಒಪ್ಬೇಕಾಗುತ್ತೆ ಅಂತ ಹೇಳಿದ್ರು. ಆಮೇಲೆ ಅನ್ವೇಷ್ಯ ಪರಮಾತ್ಮಾಯಂ ಮಾಯಾ ತತ್ಕಾರ್ಯ ಲಕ್ಷಿತಃ ಗುರುಶಾಸ್ತ್ರ ಕೃತೋ ಬೋಧ ತಸ್ಯ ಅನ್ವೇಷಣ ಮುಚ್ಯತೆ. ಇವಾಗ ಮೊದಲನೇ ಶ್ಲೋಕದಲ್ಲಿ ಅವ್ರು ಏನ್ ಹೇಳಿದ್ರು, 2ನೇ ಶ್ಲೋಕದಲ್ಲಿ ಅಸೌ ಅನ್ವೇಷ್ಟವ್ಯ ಮುಮುಕ್ಷುಣ, ಈ ಅಸಂಸಾರಿಯಾದ ಇದು ಜೀವ ಇದನ್ನಲ್ಲ, ಆತ್ಮ ಇದೆಯಲ್ಲ, ಅದನ್ನ ನಾವು ಅನ್ವೇಷಣೆ ಮಾಡಿ ತಿಳ್ಕೊಬೇಕು ಅಂತ ಹೇಳಿದ್ರು. ಅನ್ವೇಷಣೆ ಅಂತ ಹೇಳಿದ್ರೆ ಎನ್ಕ್ವೈರಿ ಅಂತ ನಾವು ಹೇಳ್ತೀವಿ, ಸೆಲ್ಫ್ ಎನ್ಕ್ವೈರಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ಅನ್ವೇಷಣೆ ಅಂದ್ರೆ ಯಾವ್ದು ಅಂತ ಹೇಳಿದ್ರೆ, ನಾವು ಸುಮ್ನೆ ಏನೋ ಒಂದು ಇದು ಆಧಾರ ಇಲ್ಲದೆ ಅನ್ವೇಷಣೆ ಮಾಡೋದಲ್ಲ. ಅದು ಅದಕ್ಕೆ ಆಧಾರ ಇದೆ. ಅದು ಏನ್ ಆಧಾರ ಇಟ್ಕೊಂಡು ಮಾಡ್ಬೇಕು ಅಂದ್ರೆ, ಗುರು ಶಾಸ್ತ್ರ ಇಟ್ಕೊಂಡು ಮಾಡ್ಬೇಕು ನಾವು ಅಂತ. ಯಾಕಂದ್ರೆ ಶಾಸ್ತ್ರ ಅಂತ ಒಂದು ಯಾವ್ದು ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಆಮೇಲೆ ಈ ಭಗವದ್ಗೀತೆ, ಆಮೇಲೆ ಈ ವೇದಾಂತಕ್ಕೆ ಸಂಬಂಧಪಟ್ಟ ಯಾವುದೇ ಗ್ರಂಥ ಆಗ್ಲಿ ಪರವಾಗಿಲ್ಲ, ಅದು ಆತ್ಮಬೋಧ, ತತ್ವಬೋಧ, ಈ ತರ ಪಂಚದಶಿ, ದೇವಕೃಷ್ಣರಾಮಣಿ ಇತ್ಯಾದಿ ಯಾವುದೇ ಗ್ರಂಥವನ್ನು ಇಟ್ಕೊಂಡು ನಾವು ಮಾಡ್ಬೇಕು. ಆಮೇಲೆ ಅದನ್ನ ನಾವೇ ಓದಿ ತಿಳ್ಕೊಳಕ್ ಆಗುದಿಲ್ಲ ನಮ್ಗೆ, ಅದನ್ನ ಒಬ್ರು ಹೇಳ್ಕೊಳಕ್ ನಮ್ಗೆ ಬೇಕಾಗುತ್ತೆ. ಹಾಗಾಗಿ ಗುರುಶಾಸ್ತ್ರವನ್ನ ಇಟ್ಕೊಂಡು ಮಾಡೋ ಎನ್ಕ್ವೈರಿಗೇನೆ ಶಾಸ್ತ್ರದಲ್ಲಿ ವಿಚಾರ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಇಲ್ಲದೆ ಇರೋ ಎನ್ಕ್ವೈರಿನ ಅದು ಶಾಸ್ತ್ರ ಒಪ್ಪೋದೇ ಇಲ್ಲ ಅದನ್ನ.
ಯಾಕಂದ್ರೆ ತಾನಾಗೆ ಓದ್ಕೋಬಾರ್ದು ಅನ್ನೋದನ್ನ ಉಪನಿಷತ್ತೇ ಹೇಳ್ಕೊಡುತ್ತೆ. ಅದು ಏನೇ ಕಾರಣದಲ್ಲಿ ಕೂಡ ಒಬ್ಬ ತಾನಾಗೆ ಇದರಲ್ಲಿ ಮುಂದಾಗಬಾರ್ದು, ಯಾಕಂದ್ರೆ ಅವನಿಗೆ ಸಾಮರ್ಥ್ಯ ಇರೋದಿಲ್ಲ, ತಪ್ಪಾಗಿ ಅರ್ಥ ಮಾಡ್ಕೊಳ್ತಾನೆ, ಅವಾಗ ಅವನ ಸಿಚುವೇಶನ್ ಇನ್ನೂ ಎಡವಟ್ ಮಾಡ್ಕೊಂಡ್ಬಿಡ್ತಾನೆ. ಹಾಗಾಗಿ ಅದಕ್ಕೆ ದಾರಿ ಕೊಡೋದೇ ಇಲ್ಲ ಅದು. ಹಾಗಾಗಿ ಹೇಳ್ತಾ ಇದಾರೆ ಅನ್ವೇಷ್ಯ ಪರಮಾತ್ಮಾಯಂ ಮಾಯಾ ಕಾರ್ಯ ಲಕ್ಷಿತ ನೋಡಿದ್ರೆ, ಅದು ಕೂಡ ಹೇಳ್ತಾ ಇದಾರೆ ಮಾಯಾ ತತ್ ಕಾರ್ಯ ಲಕ್ಷಿತ ಪರಮಾತ್ಮ ಸ್ವರೂಪವನ್ನ ನಾವು ಅನ್ವೇಷಣೆ ಮಾಡಿ ತಿಳ್ಕೋಬೇಕು. ಅದ್ ಎಂಥದ್ದು ಅಂತ ಹೇಳಿದ್ರೆ ಮಾಯಾ ಮತ್ತು ತತ್ಕಾರ್ಯ ಏನು ಪ್ರಪಂಚ ಅನ್ನೋದು. ಸೊ ಮಾಯೆ ಅನ್ನೋ ಶಕ್ತಿಯನ್ನ ಉಳ್ಳವನು, ಆಮೇಲೆ ಅದರಿಂದ ಈ ಪ್ರಪಂಚ ಅನ್ನೋದು ಸೃಷ್ಟಿ ಮಾಡಿರೋನು ಅಂತ. ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಮಾಯೆಯಿಂದ ಉಂಟಾಗಿರೋ ಈ ಪ್ರಪಂಚದಿಂದ ನಾವು ಆ ಪರಮಾತ್ಮನನ್ನ ನಾವು ತಿಳ್ಕೋಬೇಕು ಅಂತ. ಯಾಕಂದ್ರೆ ನೋಡಿ, ಪರಮಾತ್ಮ ಅನ್ನೋದು ಬ್ರಹ್ಮ ಅನ್ನೋದು ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೆ ಈ ಪ್ರಪಂಚ ಮಾತ್ರ ನಮ್ಗೆ ಕಣ್ಣಿಗೆ ಕಾಣಿಸುತ್ತೆ. ಹಾಗಾದ್ರೆ ಕಣ್ಣಿಗೆ ಕಾಣಿಸೋದು ನೋನ್ ಟು ದಿ ಅನ್ನೋನ್ ಅಂತ. ಸೊ ಕಣ್ಣಿಗೆ ಕಾಣಿಸೋ ಇರೋ ಪ್ರಪಂಚದಿಂದ ಕಣ್ಣಿಗೆ ಕಾಣಿಸದೇ ಇರೋ ಪ್ರಪಂಚಕ್ಕೆ ಕಾರಣವಾಗಿರೋದನ್ನ ನಾವು ತಿಳ್ಕೋಬೇಕು. ಇವಾಗ ಸಾಮಾನ್ಯವಾಗಿ ಒಂದು ದೊಡ್ಡ ಮರ ನೋಡಿದ್ರೆ ಆ ಮರಕ್ಕೆ ಕೆಳಗಡೆ ಬೇರು ಇರುತ್ತೆ ಖಂಡಿತ, ಆಮೇಲೆ ಆ ಬೇರು ಅದೆಲ್ಲ ಕೂಡ ಬಿಟ್ಕೊಂಡು ಈ ಮರವಾಗಿ ಆಗಕ್ಕೆ ಒಂದು ಬೀಜ ಇದ್ದಿರ್ಬೇಕು ಯಾವಾಗಲೂ ಒಂದು ಸಂದರ್ಭದಲ್ಲಿ. ಇದನ್ನ ನಾವು ಊಹೆ ಮಾಡ್ತೀವಿ ನಾವು, ಯಾಕಂದ್ರೆ ನಮ್ಗೆ ಲೋಕದಲ್ಲಿ ಈ ತರ ನೋಡಿ ನಮ್ಗೆ ಊಹೆ ಮಾಡ್ತೀವಿ. ಯಾವುದೇ ಒಂದು ಕಾರ್ಯ ನೋಡಿದ್ರು ಕೂಡ ಅದಕ್ಕೆ ಹಿನ್ನೆಲೆಯಲ್ಲಿ ಒಂದು ಕಾರಣ ಇದೆ ಅಂತ ಊಹೆ ಮಾಡ್ತೀವಿ. ಅದೇ ತರ ಈ ಪ್ರಪಂಚ ಅನ್ನೋದು ಕೂಡ ಈ ಕಾರ್ಯವಾಗಿ ಕಾಣಿಸ್ತಾ ಇದೆ ನಿಮ್ಗೆ, ಅದಕ್ಕೆ ಹಿನ್ನೆಲೆಯಲ್ಲಿ ಒಂದು ಈಶ್ವರ ಅಂತ ಖಂಡಿತ ನಾವು ಒಪ್ಪಿಬೇಕಾಗುತ್ತೆ. ಶಾಸ್ತ್ರವನ್ನು ಇಟ್ಕೊಂಡು ನಾವು ಈ ತರ ಒಪ್ಬೇಕಾಗುತ್ತೆ. ಹಾಗಾಗಿ ಈ ಪ್ರಪಂಚದಿಂದ ಗುರುತು ಕಾಣಿಸುತ್ತೆ ಈಶ್ವರನಿಗೆ ತಾನಾಗೆ ಏನೋ ಅವನಿಗೆ ಮುಂದೆ ಬಂದು ನಿಲ್ಲಲ್ಲ ನಮ್ಗೆ ಮುಂದೆ. ಹಾಗಾಗಿ ಇದನ್ನ ಇಟ್ಕೊಂಡು ನಾವು ಅದನ್ನ ಇನ್ಫಾರ್ಮ್ ಮಾಡ್ಕೋಬೇಕಾಗಿದೆ, ಶಾಸ್ತ್ರದಿಂದ ನಾವು ತಿಳ್ಕೊಬೇಕಾಗಿದೆ. ಹಾ ಕರೆಕ್ಟ್, ಇದು ಹೌದು. ಇಂಥ ವಿಷಯಗಳು ಸಾಮಾನ್ಯವಾಗಿ ಎಲ್ಲ ವೇದಾಂತ ಗ್ರಂಥಗಳಲ್ಲಿ ಬರ್ತದೆ. ಸೊ ಅನ್ವೇಷ್ಯ ಪರಮಾತ್ಮಾಯಂ ಮಾಯಾ ತತ್ಕಾರ್ಯ ಲಕ್ಷಿತಃ ಗುರುಶಾಸ್ತ್ರಕೃತೋ ಬೋಧಃ ತಸ್ಯ ಅನ್ವೇಷಣ ಮುಚ್ಚತೆ. ಹಾಗಾದ್ರೆ ಎನ್ಕ್ವೈರಿ ಅಂದ್ರೆ ಏನು ಅಂತ ಹೇಳಿದ್ರೆ, ಗುರು ಮತ್ತು ಶಾಸ್ತ್ರದಿಂದ ನಾವು ಯಾವ ಒಂದು ಜ್ಞಾನವನ್ನು ಪಡ್ಕೊಳ್ತೀವೋ ಈ ಒಂದು ಸರಣಿಗೆ ಅನ್ವೇಷಣ ಅಂತ ಹೆಸರು, ಎನ್ಕ್ವೈರಿ ಅಂತ ಹೆಸರು, ವಿಚಾರ ಅಂತ ಹೆಸರು. ಇದಕ್ಕೆ ವಿಚಾರ ಅಂದ್ರೆ ಇನ್ನೊಂದು ಹೆಸರು, ಶ್ರವಣ ಮನನ ನಿಧಿಧ್ಯಾಸನ ಅಂತ ಇದೆಯಲ್ಲ, ಇದಕ್ಕೆ ವಿಚಾರ, ವೇದಾಂತ ವಿಚಾರ ಅಂತ ಇರೋದು. ಸೊ ಇವಾಗ ತಥೋ ಅನುಭೂತ್ಯ ವಿಜ್ಞಾತುಂ ಎಷ್ಟವ್ಯೋ ಧೀ ನಿರೋಧತಃ ಧ್ಯಾಯನ್ ಯುಕ್ತ್ಯಾಚ ಮನ್ವಾನಃ ಸ್ವಾತ್ಮಾನುಭವಂ ಆಪ್ನುಯಾತ್. ಹೀಗಾಗಿ ಆ ಶ್ರವಣ ಮನನ ನಿಧಿಧ್ಯಾಸನ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತಥೋ ಅನುಭೂತ್ಯ ವಿಜ್ಞಾತುಂ ಎಷ್ಟವ್ಯ. ಹಾಗಾಗಿ ಈ ಅನುಭವದಿಂದ ನಾವು ಈ ಒಂದು ಸ್ವರೂಪವನ್ನ ತಿಳ್ಕೊಳ್ಳಿಕ್ಕೆ ನಾವು ಮುಂದಾಗ್ಬೇಕು. ಧೀ ನಿರೋಧತಃ ಹೇಗೆ ಅಂತ ಹೇಳಿದ್ರೆ, ಧೀ ನಿರೋಧ ಅಂತ ಹೇಳಿದ್ರೆ ಬುದ್ಧಿ ನಿರೋಧ, ಅಂದ್ರೆ ಚಿತ್ತವೃತ್ತಿ ನಿರೋಧ. ಅಂದ್ರೆ ಯೋಗ ಅಂತ ಹೇಳಿದ್ರೆ ಇಲ್ಲಿ ಈ ಮನಸ್ಸನ್ನ ಒಂದು ನಿಯಂತ್ರಣ ಮಾಡ್ಕೊಳ್ಳೋದು. ಅದರಿಂದ ಈ ಮನಸ್ಸಲ್ಲಿ ಬೇಡದೇ ಇರೋ ವಿಚಾರಗಳೆಲ್ಲ ಅದನ್ನ ಬರದೇ ಇರೋ ಮಾಡ್ಕೊಂಡು ವೇದಾಂತ ವಿಷಯಗಳನ್ನ ಮಾತ್ರ ಚಿಂತನೆ ಮಾಡೋ ತರ ಒಂದು ಮನಸ್ಸನ್ನ ನಾವು ತಯಾರು ಮಾಡ್ಕೋಬೇಕು ಅಂತ ಮನಸ್ಸನ್ನ ನಾವೇ ತಯಾರು ಮಾಡ್ಕೋಬೇಕು ಅಂತ. ಅದನ್ನ ನೋಡಿ, ಇವಾಗ ಸರಿ ಆತರ ಇಲ್ದೇ ಇರೋ ಮನಸ್ಸು ನನಗೆ ಇವಾಗ ಇದೆಯಲ್ಲ ಅಂತ ಹೇಳಿದ್ರೆ ಇದನ್ನು ಕೂಡ ನಾವೇ ತಯಾರು ಮಾಡ್ಕೊಂಡಿದೀವಿ, ನಮಗೆ ಗೊತ್ತಿಲ್ಲದೇನೆ ತಯಾರು ಮಾಡ್ಕೊಂಡಿದೀವಿ. ಇವಾಗ ತಿಳ್ಕೊಂಡು ನಾವು ಸರಿಯಾದ ಒಂದು ರೀತಿಯಲ್ಲಿ ತಯಾರು ಮಾಡ್ಕೊಳಕ್ ಆಗುತ್ತೆ ಅಂತ ಶಾಸ್ತ್ರ ನಮಗೆ ತೋರಿಸ್ಕೊಡುತ್ತೆ. ಸೊ ಹೀಗೆ ತಥೋ ಅನುಭೂತ್ಯ ವಿಜ್ಞಾತ ಮೇಷ್ಟವ್ಯ ಧೀ ನಿರೋಧತಃ, ಬುದ್ಧಿಯನ್ನು ನಾವು ನಿಯಂತ್ರಣ ಮಾಡ್ಕೊಂಡು, ಮನಸ್ಸನ್ನು ನಿಯಂತ್ರಣ ಮಾಡ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಇದನ್ನೇ ನಮಗೆ ಈ ಕಠೋಪನಿಷತ್ತಲ್ಲಿ ಹೇಳಿದಾರಲ್ಲ, ಪರಾಂಚಿಕಾನಿ ವ್ಯತರಣ ಸ್ವಯಂಭೋಹು ತಸ್ಮಾತ್ ಪರಾನ್ ಪಶ್ಯತಿನ ಅಂತರಾತ್ಮನ್ ಕಶ್ಚಿತ್ ಧೀರಃ ಪ್ರತ್ಯಗಾತ್ಮಾನ ಮೈಕ್ಷತೆ ಆವೃತ ಚಕ್ಷು ಅಮೃತತ್ವ ಇಚ್ಛೆನ್ ಅಂತ ಹೇಳುವಾಗ ಆ ಒಂದು ಇಂದ್ರಿಯಗಳು ಮನಸ್ಸು ಇದೆಲ್ಲ ಯಾವಾಗ್ಲೂ ಹೊರಮುಖವಾಗೇ ಇರುತ್ತೆ. ಅದು ಯಾಕಂದ್ರೆ ಅನಾದಿಯಿಂದ ಸೃಷ್ಟಿ ಆದ್ಯತ್ರ ಆಗಿದೆ, ಅದ್ರ ಹುಟ್ಟೆ ಆತರ. ಆದ್ರೆ ಯಾರೋ ಒಬ್ಬ ಮಾತ್ರ ಈ ತರ ವಿಷಯಗಳ ತಿಳ್ಕೊಂಡು ಇಲ್ಲ ನಾನು ನನ್ನ ಒಳಗಡೆ ಇರೋ ಈ ಆತ್ಮಸ್ವರೂಪವನ್ನ ನಾನು ತಿಳ್ಕೋಬೇಕು ಅಂತ ಬುದ್ಧಿಯಿಂದ ಅವನೇನ್ ಮಾಡ್ತಾನೆ, ತುಂಬಾ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಂಡು ಆವೃತ ಚಕ್ಷು ಅಂತ ಹೇಳಿದ್ರೆ ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡ್ಕೊಂಡು ಅವನು ಈ ಆತ್ಮಸ್ವರೂಪವನ್ನ ತಿಳ್ಕೊಳ್ತಾನೆ ಅಂತ ಅಲ್ಲಿ ಬರುತ್ತೆ ಅದು. ಸೊ ಹೀಗೆ ಧೀ ನಿರೋಧತಃ ಧ್ಯಾಯನ್ ಯುಕ್ತ್ಯಾಚ ಮನ್ವಾನಃ, ಅಂದ್ರೆ ಬುದ್ಧಿಯನ್ನ ನಿರೋಧ ಅಂದ್ರೆ ಚಿತ್ತವೃತ್ತಿಗಳನ್ನ ನಿಯಂತ್ರಣ ಮಾಡೋದ್ರಿಂದ ಧ್ಯಾನ ಮಾಡೋದು, ಆಮೇಲೆ ಇದು ಯುಕ್ತಿಯಿಂದ ಮನನ ಮಾಡೋದು, ಇಂಥದ್ದೆಲ್ಲ ನಾವು ಮಾಡ್ಬೇಕಾಗುತ್ತೆ. ಸ್ವಾತ್ಮಾನುಭವಂ ಆಪ್ನುಯಾತ್, ಹೀಗೆ ಮಾಡಿ ಅವನು ಒಬ್ಬ ತನ್ನ ಆತ್ಮದ ಅನುಭವವನ್ನು ಪಡ್ಕೋಬೇಕಾಗಿದೆ, ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೋಬೇಕಾಗಿದೆ ಅಂತ. ಏವಂ ವೇತ್ಯಸೌ ಸರ್ವಾನ್ ಲೋಕಾನ್ ಕಾಮಾಂಚ ಬಿಂದತೆ ಲೋಕಾಧಿಷ್ಠಾನ ರೂಪತ್ವಾತ್ ಸರ್ವಲೋಕಾತ್ಮತ ಭವೇತ್ ಅಂತ. ನೋಡಿ, ಇವಾಗ ಯಾರು ಈ ತರ ಆತ್ಮಸ್ವರೂಪವನ್ನ ತಿಳ್ಕೊಳ್ತಾನೋ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅವನಿಗೆ ಮೋಕ್ಷ ಫಲ ಅಂತ ಒಂದಿದೆ. ಆದ್ರೂ ಕೂಡ ಶಾಸ್ತ್ರ ಏನ್ ಮಾಡುತ್ತೆ ಅಂದ್ರೆ ಒಂದು ಸ್ತುತಿ ಮಾಡಕ್ಕಾಗಿ ಒಂದು ಫಲವನ್ನು ಹೇಳುತ್ತೆ. ಅದು ಏನ್ ಫಲ ಅಂತ ಹೇಳಿದ್ರೆ,
ಎಲ್ಲಾ ಲೋಕಗಳು ಅವನಿಗೆ ಸಿಕ್ಬಿಡುತ್ತೆ. ಎಲ್ಲಾ ಲೋಕದಲ್ಲೂ ಕೂಡ ಎಲ್ ಬೇಕಾದ್ರೂ ಅವ್ನಿಗೆ ಏನು ಯಾರು ಕೇಳಲ್ಲ, ಅವನ್ನ ಎಲ್ ಬೇಕಾದ್ರೆ ಓಡಾಡ್ಬೋದು. ಈ ತರದೆಲ್ಲ ಹೇಳಿದೆ. ಎಲ್ಲಾ ಕಾಮನೆಗಳಿಗೂ ಅವ್ನಿಗೆ ಸಿಗುತ್ತೆ ಏನೋ, ಎಲ್ಲಾ ಭೋಗಗಳು ಅವನದೇ ಆಗುತ್ತೆ ಅಂತ ಹೇಳುತ್ತೆ ಅದು. ಸೊ ಇದಕ್ಕೆ ನಾವು ಯಾವ ತರ ಅರ್ಥ ಮಾಡ್ಕೋಬಾರ್ದು, ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಇವರೇ ತೋರಿಸ್ಕೊಡ್ತಾರೆ ಅದನ್ನ. ಸೊ ಹಾಗೆ ಹೇಳ್ತಾ ಇದಾರೆ, ಏವಂ ವೇತ್ಯಸೌ ಸರ್ವಾನ್ ಲೋಕಾನ್ ಕಾಮಾಂಚರಿಂದದೆ. ಎಲ್ಲಾ ಲೋಕಗಳನ್ನು ಹೊಂದ್ತಾನೆ, ಎಲ್ಲಾ ಕಾಮನೆಗಳು ಹೊಂದ್ತಾನೆ ಅವನು. ಹಾಗೆ ಹೇಳ್ಬಿಟ್ಟು ಹೇಳ್ತಾ ಇದಾರೆ, ಲೋಕಾಧಿಷ್ಠಾನ ರೂಪತ್ವಾತ್ ಸರ್ವಲೋಕಾತ್ಮ ಭವೇತ್ ಅಂತ. ಹಾಗಾಗಿ ಇವನು ಎಲ್ಲಾ ನೋಡಿ, ಇವನ್ ಯಾವ ತತ್ವವನ್ನು ತಿಳ್ಕೊಂಡಿದ್ದಾನೋ ಆ ತತ್ವ ಪ್ರಪಂಚಕ್ಕೆಲ್ಲ ಅಧಿಷ್ಠಾನವಾಗಿರೋ ತತ್ವ ಅದು. ಹಾಗಾಗಿ ನಾನೇ ಅದು ಅಂತ ತಿಳ್ಕೊಂಡಿರೋದ್ರಿಂದ ನನ್ನಲ್ಲೇ ಈ ಪ್ರಪಂಚ ಎಲ್ಲವೂ ಕೂಡ ಕಲ್ಪಿತವಾಗಿದೆ ಅಂತ ಅವ್ನು ತಿಳ್ಕೊಳ್ತಾನೆ. ಹಾಗಿದ್ದಾಗ ಈ ಲೋಕಗಳೆಲ್ಲ ಎಲ್ಲೋ ಇದೆ, ನಾನು ಅಲ್ಲೆಲ್ಲ ಓಡಾಡ್ಬೇಕು, ಏನೋ ಒಂದೊಂದ್ ಕಡೆಯಿಂದ ನಾನು ಇದು ಅದಕ್ಕೆ ಇಲ್ಲಿಂದ ಅಲ್ಲಿಗೆ ಏನೋ ಟ್ರಾನ್ಸ್ಪೋರ್ಟ್ ಇಟ್ಕೊಂಡು ಹೋಗ್ಬೇಕು, ಅಲ್ಲಿ ಪಾಸ್ಪೋರ್ಟ್ ಇಸ್ಕೋಬೇಕು ಅಂತದೆಲ್ಲ, ಅಲ್ಲಿ ಹೋಗಿ ಪಾಸ್ಪೋರ್ಟ್ ಅಂತದೆಲ್ಲ ಏನು ಇಲ್ವೇ ಇಲ್ಲ. ಇವನಿಗೆ ಇವನ್ ಶರೀರ, ಇವನ ಒಂದು ಅಂತಃಕರಣದಲ್ಲೇ ಎಲ್ಲವೂ ಕಲ್ಪಿತವಾಗಿದೆ ಅಂತ ಇವ್ನಿಗೆ ಗೊತ್ತಾದಾಗ ಎಲ್ಲವೂ ನನ್ನಲ್ಲೇ ಇದೆ ಅಂತ ಒಂದು ಬುದ್ಧಿ ಇದೆಯಲ್ಲ, ಅದೇ ಎಲ್ಲ ಲೋಕ ಅವನಿಗೆ ಸಿಕ್ಕೋದು ಅಂತ ಅದೇ ಅರ್ಥ. ಇವನೆಲ್ಲರೂ ಓಡಾಡ್ತಾನೆ ಅಂತ ನಿಜವಾದ ಅರ್ಥ ಅಲ್ಲ ಅದು. ಇಲ್ಲಿಂದ ಇನ್ನೊಂದು ಲೋಕಕ್ಕೆ ಹೋಗ್ತಾನೆ, ಸತ್ಯ ಲೋಕಕ್ಕೆ ಹೋಗ್ತಾನೆ, ಆಮೇಲೆ ಬೇರೆ ಲೋಕಕ್ಕೆ ಹೋಗ್ತಾನೆ ಅಂತ ಅಂತದೆಲ್ಲ ಅರ್ಥ ಅಲ್ಲ ಅದು. ಸೊ ಈ ತರ ಒಂದು ತಿಳುವಳಿಕೆ ಅಷ್ಟೇ ಇದೆ ಇದು. ಬಟ್ ಇದು ಒಂದು ಸ್ತುತಿ ತರ ಹೇಳಿದೆ ಅದು. ಆಮೇಲೆ ಸರ್ವಲೋಕ ಆತ್ಮ ಭವೇದ್ ಅಂತ. ಎಲ್ಲಾ ಲೋಕಗಳು ಇವನೇ ಅಧಿಷ್ಠಾನವಾಗಿರುತ್ತೆ. ಸಕಲ ಲೋಕಕ್ಕೂ ಇವನು ಲೋಕವೆಲ್ಲ ಇವಂದೇ ಆಗುತ್ತೆ ಅಂತ ಹೇಳೋದಕ್ಕೆ ಇದೇ ಅರ್ಥ ಅಂತ. ಕಾಮಾಸ್ತು ವಿಷಯಾನಂದಾಹ ಸ್ವಾತ್ಮಾನಂದಸ್ಯ ತೇ ಅಖಿಲಾಹ ಲೇಷಾಹ ತತಃ ಸರ್ವ ಕಾಮ ಪ್ರಾಪ್ತಿ ಆತ್ಮವಿದೋಸ್ತಿ. ಹಾಗಾಗಿ ನೋಡಿ, ಎಲ್ಲಾ ಲೋಕಗಳನ್ನು ಹೊಂದುತ್ತಾನೆ ಅಂತ ಹೇಳಿದ್ರು. ಈ ಆತ್ಮವನ್ನು ತಿಳ್ಕೊಂಡವನು ಎಲ್ಲಾ ಕಾಮನೆಗಳು ಅವನಿಗೆ ಸಿಗುತ್ತೆ ಅಂತ ಹೇಳಿದ್ರು. ಈ ಕಾಮನೆಗಳು ಸಿಗೋದು ಅಂದ್ರೆ ಏನ್ ಅರ್ಥ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಕಾಮಾಸ್ತು ವಿಷಯಾನಂದಾಹ. ನೋಡಿ, ಕಾಮ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಲೋಕದಲ್ಲಿ ಒಂದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ವಿಷಯಗಳಿದೆಯಲ್ಲ, ಅದನ್ನ ಯಾವುದೋ ಒಂದನ್ನ ಕಾಂಟ್ಯಾಕ್ಟ್ ಮಾಡೋದು ಅಂತ. ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಗೆ ಒಂದು ಸುಖ ಸಿಗುತ್ತೆ ನಮ್ಗೆ ಅದರಿಂದ. ಹಾಗೆ ದುಃಖವೂ ಉಂಟಾಗುತ್ತೆ. ಬಟ್ ಸಾಮಾನ್ಯವಾಗಿ ಮನುಷ್ಯ ಸುಖ ಬೇಕು ಅಂತಾನೆ ಮಾಡ್ತಾನೆ ಅವನು. ಹಾಗಾಗಿ ಯಾವುದೇ ಒಂದು ವಿಷಯವನ್ನ ಅವನು ಸೇವನೆ ಮಾಡೋದು ಅಂತ ಹೇಳೋದು ಆ ವಿಷಯದಿಂದ ಸುಖ ಸಿಗ್ಬೇಕು ಅಂತ. ಸೊ ಇದೇ ಸುಖ ಅಂತ. ಆದ್ರೆ ಉಪನಿಷತ್ ಏನ್ ಹೇಳುತ್ತೆ ಅಂದ್ರೆ, ಈ ವಿಷಯಗಳಿಂದ ನಮ್ಗೆ ಯಾವ ಸುಖ ಸಿಗುತ್ತೋ ಅದು ವಾಸ್ತವವಾಗಿ ಬ್ರಹ್ಮದ ಸುಖವೇ ಇದು. ಬ್ರಹ್ಮ ಆನಂದ ಅಂತ ಒಂದಿದೆಯಲ್ಲ, ಅದರ ಒಂದು ಬೇರೆ ಬೇರೆ ಮುಖಗಳಷ್ಟೇನೆ, ಲೇಷ ಅಷ್ಟೇನೆ ಅಂತ. ಹಾಗಾಗಿ ಬ್ರಹ್ಮ ಅನ್ನೋದು ಆನಂದ ಸಿದ್ದು, ಅದು ಅಂದ್ರೆ ಆನಂದ ಸಮುದ್ರ ಅದು. ಆದ್ರೆ ಈ ವಿಷಯಗಳಿಂದ ನಾವು ಪಡ್ಕೊಳ್ಳೋದು ಅಂತ ಇದೆಯಲ್ಲ, ಅದು ಒಂದು ಸಣ್ಣ ಸಣ್ಣ ಬಿಂದು ತರ ಅದು. ಹಾಗಾಗಿ ವಿಷಯಗಳ ಸಂಪರ್ಕ ಇಲ್ಲದೇನೆ ಸ್ವರೂಪ ಸುಖ ಅಂತ ಒಂದಿದೆಯಲ್ಲ, ಅದು ಬ್ರಹ್ಮಾನಂದ ಅಂತ. ಆದ್ರೆ ವಿಷಯಗಳ ಮುಖಾಂತರ ನಮ್ಗೆ ಒಂದು ಸುಖ ಅಂತ ಬರುತ್ತಲ್ಲ, ಅದು ಈ ಬ್ರಹ್ಮಾನಂದದೇ ಬೇರೆ ಬೇರೆ ಮುಖಗಳಷ್ಟೇನೆ ಅಂತ ಉಪನಿಷತ್ ಹೇಳಿದೆ. ಅದನ್ನೇ ಇವರು ಇಲ್ಲಿ ಅನುವಾದ ಮಾಡಿ ಹೇಳ್ತಾ ಇದ್ದಾರೆ. ತೇ ಅಖಿಲಾಹ ಲೇಷಾಹ. ಈ ವಿಷಯಾನಂದಗಳೆಲ್ಲವೂ ಕೂಡ ಆ ಬ್ರಹ್ಮಾನಂದದ ಅಂದ್ರೆ ಆತ್ಮಾನಂದದ ಬೇರೆ ಬೇರೆ ಸಣ್ಣ ಸಣ್ಣ ಲೇಷ ಅಷ್ಟೇನೆ. ತತಃ ಸರ್ವಕಾಮ ಪ್ರಾಪ್ತಿ ಆತ್ಮವಿದೋಸ್ತಿ. ಹಾಗಾಗಿ ಆತ್ಮಜ್ಞಾನಿಗೆ ಎಲ್ಲಾ ಕಾಮನೆಗಳು ಅವನದೇ ಆಗುತ್ತೆ ಅಂದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ಮುಂಚೆನೆ ಹೇಳ್ಬಿಟ್ರು ಎಲ್ಲಾ ಲೋಕಗಳು ಅವನದೇ ಆಯ್ತು, ಅವನಲ್ಲೇ ಇದೆ ಅಂತ. ಇವಾಗ ಕಾಮನೆಗಳು ಅಂತ ನಾವ್ ಯಾವ್ದಾವ್ದನ್ನ ಹೇಳ್ತೀವೋ ಅವುಗಳು ಲೋಕದಲ್ಲೇ ಸೇರಿದೆ ಖಂಡಿತ ಅಲ್ವಾ. ಯಾಕಂದ್ರೆ ಯಾವುದೇ ಒಂದು ವಿಷಯ ಇದ್ರೂ ಕೂಡ ಸತ್ಯ ಸ್ಪರ್ಶ ಅದೆಲ್ಲ ಕೂಡ ಲೋಕಕ್ಕೆ ಸೇರಿದ್ದು. ಲೋಕವೇ ಇವಂದು ಅಂತ ಆದ್ಮೇಲೆ ಕಾಮನೆಗಳೆಲ್ಲ ಕೂಡ ಇವಂದೇ ಅಂತ ಆಯ್ತದೆ. ಸೊ ಆ ಲೋಕದಿಂದ ಯಾವ್ಯಾವ ಆನಂದ ಪಡ್ಕೊಳ್ಳೋಕೆ ಸಾಮಾನ್ಯ ಜನಗಳು ಹೋಗ್ತಾರೋ ಆ ಎಲ್ಲಾ ಆನಂದಗಳು ಇವನಿಗೆ ಒಂದೇ ಏಟಲ್ಲಿ ಇವಂದೇ ಆಗೋಗ್ತಿದೆ ಅಂತ. ಇದನ್ನ ಶಂಕರಾಚಾರ್ಯರು ತುಂಬಾ ಚೆನ್ನಾಗಿ ಕ್ಲಾರಿಫೈ ಮಾಡಿದ್ದಾರೆ. ಇದರಲ್ಲಿ ತೈತ್ರಿಯದಲ್ಲಿ ಬ್ರಹ್ಮವಿದಾಪ್ನೋತಿ ಪದಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಟುತೆ ಸರ್ವಾನ್ ಕಾಮಾನ್ ಸಹ ಅಂತ ಬರ್ತದೆ. ಆತ್ಮಸ್ವರೂಪವನ್ನ ತಿಳ್ಕೊಂಡವನು ಬ್ರಹ್ಮಸ್ವರೂಪವನ್ನು ತಿಳ್ಕೊಂಡು ಬ್ರಹ್ಮವೇ ಆಗ್ತಾನೆ. ಅವನು ಎಲ್ಲಾ ಕಾಮನೆಗಳನ್ನು ಅವನು ಅನುಭವಿಸ್ತಾನೆ ಅಂತ ಬರ್ತದೆ. ಅಶ್ನುತೆ ಅಂತ ಹೇಳಿದ್ರೆ ಸರಿಯಾದ ಲಿಟರಲ್ ಮೀನಿಂಗ್ ತಿನ್ನೋದು ಅಂತ. ಎಲ್ಲಾ ಕಾಮನೆಗಳು ಅವನು ಒಂದೇ ಸತಿ ತಿಂತಾನೆ ಅಂತ. ಬಟ್ ಇದು ಒಂದೇ ಸತಿ ತಿನ್ನೋದು ಅಂತ ಏನ್ ಅರ್ಥ ಇದು? ಶಂಕರಾಚಾರ್ಯರು ಅದಕ್ಕೆ ಪ್ರಶ್ನೆ ಮಾಡ್ತಾರೆ. ಈ ಎಲ್ಲಾ ಕಾಮನೆಗಳು ಇವನು ಅನುಭವಿಸ್ತಾನೆ ಅಂದ್ರೆ ಒಂದೇ ಸತಿ ಅಂತ ಅದು ಡೈರೆಕ್ಟ್ ಆಗಿ ಅದು ಹೇಳದೆ ಹೋದ್ರು ಕೂಡ ಅದು ಹೇಳೋ ರೀತಿಯಲ್ಲಿ ನೋಡಿದಾಗ ಎಲ್ಲಾ ಕಾಮನೆಗಳು ನಿಮಗೆ ಬರುತ್ತೆ ಅಂತ ಅರ್ಥ ಆಗ್ತದೆ ಅಷ್ಟೇನೆ. ಆದ್ರೆ ಶಂಕರಾಚಾರ್ಯರು ಕ್ಲಾರಿಫೈ ಮಾಡ್ತಾರೆ, ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಒಂದ್ ಮಾಡ್ತೀವಲ್ವಾ, ಇವಾಗ ಏನೋ ಒಂದ್ ಸ್ವಲ್ಪ ಹಸುವಾಯ್ತು ಅಂತ ಹೇಳಿದ್ರೆ ಏನೋ ಸ್ವಲ್ಪ ಬಾಯಿಗೆ ಹಾಕೊಳ್ತಾನೆ. ಆಮೇಲೆ ಬೇರೆ ಏನೋ ಸ್ವಲ್ಪ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸಾಫ್ಟ್ ಆಗಿರೋ ಬೆಡ್ ಅಲ್ಲಿ ಹೋಗಿ ಮಲ್ಕೊಳ್ತಾನೆ. ಅಥವಾ ಸ್ವಲ್ಪ ಹವಾ ತಗೊಳ್ಳೋಣ ಅಂತ ಹೇಳಿದ್ರೆ ಫ್ಯಾನ್ ಹಾಕೊಳ್ತಾನೆ, ಅಥವಾ ಸ್ವಲ್ಪ ಬೀಚ್ ಹತ್ರ ಹೋಗಿ ನಿಲ್ತಾನೆ, ಹೀಗೆಲ್ಲ ಮಾಡ್ತಾನೆ. ಹಾಗಾಗಿ ಒಂದಾದ್ಮೇಲೆ ನಾವು ಮಾಡ್ತೀವಲ್ಲ, ಈ ತರ ಅದು ಅಂತ ಕೇಳಿದ್ರೆ ಈ ತರ ಅಲ್ಲ ಅದು. ಅದ್ರಲ್ಲಿ ಯಾವ ತರ ಅರ್ಥ ಅಂದ್ರೆ ಅದಕ್ಕೆ ಅರ್ಥವೇ ಬೇರೆ ಅಂತ ಹೇಳ್ಬಿಟ್ಟು ಅವ್ರು ತೋರಿಸ್ತಾರೆ. ಎಲ್ಲಾ ಕಾಮನೆಗಳು ಕೂಡ ಯಾರ್ಯಾರು ಏನನ್ನು ಹೊಂದುತ್ತಾರೋ ಕಾಮನೆಗಳು ಅದೆಲ್ಲವೂ ಕೂಡ ಈ ಆತ್ಮಾನಂದದಲ್ಲಿ ಸೇರಿರೋದು ಅಂತ ಹೇಳಿರೋದ್ರಿಂದ, ಆತ್ಮಾನಂದವೇ ತಾನೇ ಆನಂದ ಸ್ವರೂಪ ಅಂತ ಆಗಿರೋದ್ರಿಂದ ಎಲ್ಲಾ ಕಾಮನೆಗಳು ಅವಂದು ಅಂತ ಹೇಳಿದ್ರಲ್ಲಿ ಈ ಅರ್ಥದಲ್ಲಿ ನಾವು ತಗೋಬೇಕು ಅದನ್ನ. ಇವನು ಒಂದೊಂದಾಗಿ ಭೋಗ ಮಾಡ್ತಾನೆ ಅಂತ ಅರ್ಥ ಅಲ್ಲ ಅದು. ಆನಂದಕ್ಕೆಲ್ಲ ಇವನೇ ಅಧಿಷ್ಠಾನವಾಗಿರೋದು. ಹೇಗೆ ಲೋಕಕ್ಕೆಲ್ಲ ಅಧಿಷ್ಠಾನ ಅಂತ ಆಯ್ತೋ ಅದೇ ತರ ಎಲ್ಲಾ ಆನಂದಗಳಿಗೂ ಇವನೇ ಅಧಿಷ್ಠಾನ ಅಂತ ಆಗಿರೋದ್ರಿಂದ ಇವನಿಗೆ ಎಲ್ಲವೂ ಕೂಡ ಸಿಕ್ತು ಅಂತ ಹೇಳ್ಬೇಕಾಗುತ್ತೆ ಅಂತ ಈ ಅರ್ಥದಲ್ಲಿ ಹೇಳಿರೋದು.
ಇದಕ್ಕೆ ಭಗವದ್ಗೀತೆಯಲ್ಲಿ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಯಾವಾನರ್ಥ ಉದಪಾನೆ ಸರ್ವತ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತ ಇದೆಯಲ್ಲ, ಅಲ್ಲಿ ನೋಡಿ ಇವಾಗ ನೀರ್ ಇಟ್ಕೊಂಡು ನಾವು ಏನೇನೋ ಕೆಲಸ ಮಾಡ್ತೀವಿ. ನೀರಿಂದ ಆಚಮನೆ ಮಾಡೋದು, ಅಥವಾ ನೀರ್ ಕುಡಿಯೋದು ಬಾಯಾರಿಕೆಗೆ ಅಂತ, ಆಮೇಲೆ ಅಡಿಗೆಗೆ ನೀರ್ ತಗೊಳ್ಳೋದು ಅಂತ, ಆಮೇಲೆ ಸ್ನಾನಕ್ಕೆ ನೀರು ಅಂತ, ಹೀಗೆ ಬೇಕಾದಷ್ಟು ನೀರಿಗೆ ಯೂಸಸ್ ಎಲ್ಲ ಇದೆ. ಬಟ್ ಇದಕ್ಕೆಲ್ಲ ನಾವು ಏನೇನು ಸ್ವಲ್ಪ ಯೂಸ್ ಮಾಡ್ತೀವೋ, ಒಬ್ಬನಿಗೆ ಒಂದು ಕೆರೆನೇ ಅವಂದು ಅಂತ ಆದಾಗ ಅವ್ನು ಎಲ್ಲದಕ್ಕೂ ಕೂಡ ಯಾವ್ದಕ್ಕೂ ಕೂಡ ಬೇರೆ ಕಡೆ ಹೋಗ್ಬೇಕಾಗಿಲ್ಲ. ಆ ಕೆರೆ ನೀರಲ್ಲೇ ಕೂಡ ಎಲ್ಲವೂ ಕೂಡ ಎಲ್ಲಾ ಪ್ರಯೋಜನ ಅವ್ನಿಗಾಗುತ್ತೆ. ಅದು ಆತರ ಈ ಒಂದು ಆತ್ಮಸ್ವರೂಪ ಅನ್ನೋದನ್ನ ತಿಳ್ಕೊಂಡವನಿಗೆ ವೇದದಲ್ಲಿ ಏನೇನು ಕರ್ಮಗಳು ಹೇಳಿದಾರೋ, ಯಾವ್ಯಾವ ಲೋಕಕ್ಕೆ ಹೋಗಕ್ಕೆ ಎಂತೆಂತ ದೊಡ್ಡ ದೊಡ್ಡ ಕರ್ಮಗಳೆಲ್ಲ ಮಾಡಿ ಎಂತೆಂತ ದೊಡ್ಡ ದೊಡ್ಡ ಫಲವನ್ನ ಹಂಚ್ಬೇಕು ಅಂತ ಇದೆಯೋ, ಅದೆಲ್ಲವೂ ಕೂಡ ವೇದದ ಮೂಲಾರ್ಥವಾದ ಆತ್ಮಸ್ವರೂಪ ಅಂದ್ರೆ ಬ್ರಹ್ಮಸ್ವರೂಪವನ್ನ ತಿಳ್ಕೊಂಡವನಿಗೆ ಆ ಎಲ್ಲಾ ಕರ್ಮಗಳಿಂದ ಮಾಡಿದ ಎಲ್ಲವೂ ಕೂಡ ಇವನಿಗೆ ಒಂದೇ ಏಟಲ್ಲಿ ಇಲ್ಲೇ ಸಿಕ್ಬಿಡುತ್ತೆ ಅವನಿಗೆ ಅಂತ. ಹಾಗಾಗಿ ಇವನು ಹೊರಗಡೆ ಇದೆಲ್ಲ ಚಿಕ್ಕದಾಗಿ ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಇವಾಗ ನೋಡಿ, ಇನ್ನೂ ಸ್ವಲ್ಪ ಸ್ಥೂಲವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಇವಾಗ 10,000 ರೂಪಾಯಿ ಇರೋನಿಗೆ 50 ರೂಪಾಯಿ 100 ರೂಪಾಯಿಗಾಗಿ ಯಾರ ಹತ್ರನೂ ಕೈ ಚಾಚಬೇಕಾಗಿಲ್ಲ. ಅವ್ನು ಎಲ್ಲವೂ ಇದರಲ್ಲೇ ಇದೆ ಅವನಿಗೆ. ಆ ತರ ಅರ್ಥದಲ್ಲಿ ಇಲ್ಲಿ ಹೇಳಿರೋದು ಅಂತ. ಸೊ ಹೀಗೆ ಸರ್ವಕಾಮ ಪ್ರಾಪ್ತಿ ಆತ್ಮವಿದೋಸ್ತಿಹಿ ಅಂತ ಹೇಳ್ಬಿಟ್ಟು, ಆತ್ಮವಿತ್ತ ಆದವನಿಗೆ ಅಷ್ಟು ಕಾಮನೆಗಳು ಕೂಡ ಅವನಲ್ಲೇ ಇದೆ ಅದು. ಹಾಗಾಗಿ ಅವನು ಒಂದೊಂದನ್ನು ಅನುಭವಿಸ್ಬೇಕಾದಂತ ಅರ್ಥ ಇಲ್ಲ, ಅವಶ್ಯಕತೆ ಇಲ್ಲ. ಆ ದೊಡ್ಡ ಆನಂದ ಅನ್ನೋದೇ ಅವನಿಗೆ ಸಿಗ್ತಾ ಇರುವಾಗ ಆ ಸಣ್ಣ ಸಣ್ಣದಕ್ಕೆಲ್ಲ ಅವನು ಹೋಗೋದು ಇಲ್ಲ, ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೀಗೆ ಹೇಳ್ಬಿಟ್ಟು, ಏತತ್ ಪ್ರಜಾಪತೇಃ ವಾಕ್ಯಂ ಶ್ರುತ್ವಾ ದೇವಾಸುರಾಸ್ತದಾ ಉಭಯೇಪಿ ಅಬುಭುತ್ಸಂತ ಪರಮಾತ್ಮಾನಂ ಆದರಾತ್ ಅಂತ. ಹೀಗೆ ಪ್ರಜಾಪತಿ ಇಂಥ ವಿಷಯಗಳೆಲ್ಲ ಕೇಳೋದನ್ನ ಸಭೆಯಲ್ಲಿ ಕುತ್ಕೊಂಡು ಕೇಳಿದ್ದಾರೆ. ಯಾರು? ಒಂದು ಕಡೆ ದೇವತೆಗಳಿದ್ದಾರೆ, ಇನ್ನೊಂದು ಕಡೆ ಅಸುರರಿದ್ದಾರೆ. ಇಬ್ರು ಕೇಳಿಸ್ಕೊಂಡಿದ್ದಾರೆ, ಎರಡು ಗುಂಪು ಕೇಳಿಸ್ಕೊಂಡ್ಮೇಲೆ ಆಹಾ, ಇಂಥ ಒಂದು ಆತ್ಮ ನಾವು ತಿಳ್ಕೋಬೇಕು ಖಂಡಿತ ಅಂತ ಇಬ್ರಿಗೂ ಕೂಡ ಮನಸ್ಸು ಬರುತ್ತೆ. ಹಾಗಾಗಿ ಇಬ್ರು ಗುಂಪಾಗಿ ಹೋಗ್ತಾರೆ ಅಂತ ಹೇಳ್ಬೋದು. ಕಥೆಯಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ದೇವತೆಗಳಿಗೆ ಸೈಡ್ ಇಂದ ಇಂದ್ರ ಹೋಗ್ತಾನೆ, ಅಸುರರ ಸೈಡ್ ಇಂದ ವಿರೋಚನ ಹೋಗ್ತಾನೆ. ಇಬ್ರು ಕೂಡ ಅವನ ಪ್ರಜಾಪತಿನ ಹೋಗಿ ಅಪ್ರೋಚ್ ಮಾಡಿ ಕೇಳ್ತಾರೆ, ನಮ್ಗೆ ಇದನ್ನ ಹೇಳ್ಕೊಡಿ ಅಂತ ಕೇಳ್ತಾರೆ. ಹೀಗೆ ಏತತ್ ಪ್ರಜಾಪತೇ ವಾಕ್ಯಂ ಶ್ರುತ್ವಾ ದೇವಾಸುರಾಹ ತದಾ ಉಭಯೇಪಿ ಅಬುಭುತ್ಸಂತ ಅಂತ ಹೇಳಿದ್ರೇನು, ಅದನ್ನ ತಿಳ್ಕೋಬೇಕು ಅಂತ ಒಂದು ಇಚ್ಛೆ ಉಂಟಾಯ್ತು ಅವರಿಗೆ. ಹಾಗಾಗಿ ಪರಮಾತ್ಮನಂ ಆದರಾತ್, ಅವರಿಗೆ ಒಂದು ನಿಜವಾದ ಜೆನ್ಯೂನ್ ಆಗಿ ಒಂದು ಇಚ್ಛೆ ಬಂತು ಅವರಿಗೆ ತಿಳ್ಕೋಬೇಕು ಅಂತ. ದೇವರಾಜೋ ಅಸುರೇಶ್ಚ ತಾವುಭೌ ಇಂದ್ರ ವಿರೋಚನೌ ಸತ್ಯಲೋಕಂ ಪ್ರಾಪ್ಯ ತಸ್ಮಿನ್ ಅಸೇವೇತಾಂ ಪ್ರಜಾಪತಿಂ. ಹೀಗೆ ಇಬ್ರು ಕೂಡ ಏನ್ ಮಾಡ್ತಾರೆ, ಪ್ರಜಾಪತಿ ಲೋಕಕ್ಕೆ ಹೋಗ್ತಾರೆ. ಹೋಗಿ ಅವನ್ ಪ್ರಜಾಪತಿ ಲೋಕ ಅನ್ನೋದು ಸತ್ಯಲೋಕ ಅಂತ. ಸೊ ಆ ಲೋಕಕ್ಕೆ ಇವ್ರಿಗೆ ಹೋಗಿ ಅವನ ಹತ್ರ ವಿನಯದಿಂದ ಕೇಳ್ಕೊಳ್ತಾರೆ. ಆಮೇಲೆ ಸೇವೆ ಮಾಡ್ತಾರೆ. ಗುರು ಹತ್ರ ಹೋಗ್ಬಿಟ್ಟು ಏನು ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆಯ ಸೇವೆಯ ಅಂತ ಗೀತೆಯಲ್ಲಿ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಇವರು ಆ ವಿಜಯ ನನಗೆ ನೀವು ದಯಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಸೇವೆ ಮಾಡ್ತಾರೆ ಅಂತ ಕೂಡ ಉಪನಿಷತ್ತಲ್ಲಿ ಬಂದಿದೆ. ಅದನ್ನೇ ಇವರು ಹೇಳ್ತಾ ಇದ್ದಾರೆ. ದೇವರಾಜೋ ಅಸುರೇಶ್ಚ ತಾವುಭೌ ಇಂದ್ರ ವಿರೋಚನೌ ಸತ್ಯಲೋಕಂ ಪ್ರಾಪ್ಯ ತಸ್ಮಿನ್ ಅಸೇವೇತಾಂ ಪ್ರಜಾಪತಿಂ, ಸೇವೆ ಮಾಡಿದ್ರು ಅಂತ ಹೇಳಿದ್ರು. ಆಮೇಲೆ ಮುಂದಿನ ಶ್ಲೋಕದಲ್ಲಿ 23 ವರ್ಷ ಸೇವಾತಃ ಪ್ರಸನ್ನೋಸೌ ಪ್ರಜಾಪತಿ ಅಕ್ಷಿಲಕ್ಷಿತಂ ಆತ್ಮಾನಂ ತಾಭ್ಯಾಂ ದ್ವಾಭ್ಯಾಂ ಅವೋಚತ. ಎಷ್ಟು ವರ್ಷ ಇವರು ಅವ್ರಿಗೆ ಸೇವೆ ಮಾಡಿದ್ರು ಅಂತ ಹೇಳಿದ್ರೆ 23 ವರ್ಷ ಅಂತ ಹೇಳಿದ್ರೆ 32 ವರ್ಷ. ಅದು 32 ವರ್ಷ ನಮ್ಮ ಲೋಕದ ವರ್ಷ ಅಲ್ಲ, ಅದು ಆ ಲೋಕದ ವರ್ಷ. ಅದು ತುಂಬಾ ಲಾಂಗ್ ಪೀರಿಯಡ್, ತುಂಬಾ ಲಾಂಗ್ ಪೀರಿಯಡ್ ಅದು. ಅಷ್ಟು ವರ್ಷಗಳು ಅವರು ಸೇವೆ ಮಾಡೋದ್ರಿಂದ ಪ್ರಜಾಪತಿಗೆ ಸಂತೋಷ ಆಗಿ ಅವರು ಇವರಿಗೆ ಆತ್ಮತತ್ವವನ್ನು ಹೇಳ್ಕೊಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲು ಏನ್ ಹೇಳ್ತಾರೆ ಅಂದ್ರೆ, ಅಕ್ಷಿಲಕ್ಷಿತಂ ಆತ್ಮಾನಂ ತಾಭ್ಯಾಂ ದ್ವಾಭ್ಯಾಂ ಅವೋಚತ ಅಂತ ಹೇಳಿದ್ರೆ, ಕಣ್ಣು ಅಂತ ಎಲ್ಲರಿಗೂ ಕಣ್ಣು ಅಂತ ಇದೆಯಲ್ಲ, ಆ ಕಣ್ಣಲ್ಲಿ ಲಕ್ಷಿತವಾಗಿರೋ ಒಂದು ಆತ್ಮ, ಅದಕ್ಕೆ ಸ್ವಲ್ಪ ಸೂಕ್ಷ್ಮವಾದ ಅರ್ಥ ಇದೆ ಹೇಳ್ತಾರೆ, ಮುಂದೆ ಹೇಳ್ತಾರೆ. ಅಲ್ಲಿರೋದು ಆತ್ಮ ಅಂತ ಮೊದಲು ತೋರಿಸ್ಕೊಡ್ತಾನೆ ಅವನು. ಅದೇ ಆತ್ಮ ಅಂತ ತೋರಿಸ್ಕೊಡ್ತಾನೆ. ಕಣ್ಣಲ್ಲಿ ಇರೋದು ಯಾವುದೋ ಒಂದು ಆತ್ಮ ಇದೆಯೋ, ಕಣ್ಣಲ್ಲಿ ನೆಲೆಸಿರೋ ಒಂದು ಆತ್ಮ ಇದೆಯಲ್ಲ, ಅದೇ ನಮ್ಮ ವಾಸ್ತವದ ಆತ್ಮಸ್ವರೂಪ ಅಂತ ತೋರಿಸ್ಕೊಡ್ತಾನೆ ಮೊದಲು. ಇವಾಗ ಪೂರ್ಣತ್ವಾದ್ ಪುರುಷೋ ಯೋಸ್ತಿ ಪರಮಾತ್ಮಾಯ ಮಕ್ಷಿಣಿ ಜಾಗ್ರತ್ ಸಾಕ್ಷಿತಯ ಸ್ಥಿತ್ವಾ ವಿದ್ವದ್ಭಿ ಸುವಿಭಾವ್ಯತೆ. ಇವಾಗ ಪೂರ್ಣತ್ವಾತ್ ಪುರುಷ ನೋಡಿ, ಪುರುಷ ಅಂತ ಹೇಳಿದ್ರೆ ಪೂರ್ಣತ್ವಾತ್ ಪುರುಷ ಅಂತ ಒಂದು ವ್ಯುತ್ಪತ್ತಿ ಇದೆ. ಪೂರ್ಣವಾಗಿರೋದ್ರಿಂದ ಅವನು ಪುರುಷ ಅಂತ. ಸೊ ಈ ಪೂರ್ಣವಾಗಿರೋ ಈ ಪುರುಷ ಯಾವ್ದಿದಾನೋ ಅವನು ಪರಮಾತ್ಮ, ಅವನೇನೆ. ಅದು ಅಕ್ಷಿಣಿ ಕಣ್ಣು ಅನ್ನೋದು, ಕಣ್ಣು ಅಂತ ಇಂದ್ರಿಯ ಇದೆಯಲ್ಲ, ಅಲ್ಲಿ ಅದರ ಒಂದು ನೆಲೆ ಇದೆ ಅಂತ. ಇದನ್ನ ಹೇಗೆ ಯುಕ್ತಿಯಿಂದ ಹೇಳಿದ್ದಾರೆ ಅಂತ ಹೇಳಿದ್ರೆ, ನೋಡಿ, ನಾವು ಜಾಗೃತ ಅವಸ್ಥೆಯಲ್ಲಿ ಏನೇ ಒಂದು ವ್ಯವಹಾರ ಮಾಡ್ತಾ ಇದ್ರು ಕೂಡ, ಈ ವ್ಯವಹಾರ ಎಲ್ಲದರಲ್ಲೂ ಕೂಡ ಯಾವುದಕ್ಕೆ ಜಾಸ್ತಿ ಕೆಲಸ ಅಂತ ಹೇಳಿದ್ರೆ ಕಣ್ಣಿಗೆ ಜಾಸ್ತಿ ಕೆಲಸ ಅಂತ. ಕಣ್ಣಿಗೆನೆ ಎಲ್ಲದಕ್ಕಿಂತ ಜಾಸ್ತಿ ಕೆಲಸ ಅನ್ನೋದನ್ನ ನಾವು ಕೂಡ ಅನುಭವದಲ್ಲಿ ತಿಳ್ಕೊಬಹುದು.
ಹಾಗಾಗಿ ಈ ರೂಪ ಅಂತ ಒಂದಿದೆಯಲ್ಲ, ರೂಪದ ಒಂದು ವಿಷಯವೇ ಜಾಸ್ತಿ ನಮ್ಗೆ ಗೋಚರವಾಗ್ತಾ ಇರೋದು ಎಲ್ಲದಕ್ಕಿಂತ. ಹಾಗಾಗಿ ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ ಅಂತಾನು ಹೇಳಿದ್ದಾರೆ. ಹಾಗಾಗಿ ಕಣ್ಣಿಗೆ ಎಲ್ಲದಕ್ಕೂ ಪ್ರಾಧಾನ್ಯ. ಅದನ್ನ ಇಟ್ಕೊಂಡು ಅಲ್ಲಿ ನೆಲೆಸಿದೆ ಈ ಒಂದು ಪುರುಷ ಅನ್ನೋದು, ಅಲ್ಲಿ ನೆಲೆಸಿದಾನೆ ಅಂತ ಈ ಯುಕ್ತಿಯಿಂದ ಹೇಳ್ತಾ ಇದ್ದಾರೆ. ಹೇಳಿ ಜಾಗೃತ್ ಸಾಕ್ಷಿತೆಯ ಸ್ಥಿತ್ವ, ಜಾಗೃತ ಅವಸ್ಥೆ ಅಂತ ಇದೆಯಲ್ಲ ಅದಕ್ಕೆ ಸಾಕ್ಷಿಯಾಗಿ ಇದ್ಕೊಂಡು ಈ ಪುರುಷ ಈ ಕಣ್ಣು ಅಂತ ಒಂದು ಇಂದ್ರಿಯದಲ್ಲಿ ಇದ್ಕೊಂಡಿದ್ದಾನೆ. ಅವನನ್ನ ನಾವು ತಿಳ್ಕೊಳ್ಳೋದೇ ಆತ್ಮತತ್ವ ತಿಳ್ಕೊಳ್ಳೋದು ಅಂತ ಮೊದಲ ಮಟ್ಟದಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಹೀಗೆ ವಿದ್ವದ್ಭಿಹಿ ಸುವಿಭಾವ್ಯತೆ ಅಂತ. ಹೀಗಾಗಿ ವಿದ್ವತ್ ಅಂತ ಹೇಳಿದ್ರೆ ಯಾರು, ಜ್ಞಾನಿಗಳಾಗಿರೋರಿಗೆ ಇದು ಚೆನ್ನಾಗಿ ಅವರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರ. ಚಿಚ್ಛಾಯಾವಾನ್ ಅಹಂಕಾರೋ ಮೂಢೈಹಿ ಆತ್ಮ ಇತಿ ಭಾವ್ಯತೆ ಕರ್ತ ಭೋಕ್ತಾ ಸ ಜೀವ ಸ್ಯಾತ್ ಪರಬ್ರಹ್ಮೈವ ಸಾಕ್ಷ್ಯಸೌ. ಹೀಗೆ ಆದ್ರೆ ಚಿಚ್ಛಾಯಾವಾನ್ ಅಹಂಕಾರ ಮೂಢೈಹಿ ಆತ್ಮ ಇತಿ ಭಾವ್ಯತೆ. ನೋಡಿ, ವಿದ್ವಾನ್ಗಳು ಜ್ಞಾನಿಗಳಾಗಿರೋರು ಈ ಪ್ರಪಂಚಕ್ಕೆಲ್ಲ ಯಾವ್ದು ಸಾಕ್ಷಿಯಾಗಿದೆಯೋ ಅದೇ ಆತ್ಮ ಅಂತ ತಿಳಿತಾರೆ. ಆದ್ರೆ ಅಜ್ಞಾನಿಗಳಾಗಿರೋರು ಯಾವ್ದನ್ನ ತಿಳಿತಾರೆ ಅಂತ ಹೇಳಿದ್ರೆ, ಈ ಅಂತಃಕರಣದಲ್ಲಿ ಒಂದು ಆತ್ಮನ ಒಂದು ಪ್ರತಿಬಿಂಬ ಬಿದ್ದಿದೆಯಲ್ಲ, ಈ ಒಂದು ಸ್ಯೂಡೋ ಸೆಲ್ಫ್ ಅಂತ ಹೇಳ್ತೀವಿ ನಾವು, ಅಹಂಕಾರ ಅಂತ. ಈ ಅಹಂಕಾರವನ್ನ ತಾನು ಅಂತ ತಿಳಿತಾರೆ. ಮೂಢರು ಅಹಂಕಾರವನ್ನ ತಾನು ಅಂತ ತಿಳಿತಾರೆ. ಆದ್ರೆ ಜ್ಞಾನಿಗಳು ಏನ್ ಮಾಡ್ತಾರೆ, ಆ ಪರಮ ಪುರುಷ ಅಂತ ಇದೆಯಲ್ಲ ಅವನು ಸಾಕ್ಷಿ ಸ್ವರೂಪವಾಗಿದ್ದಾನೆ ಅಂತ ತಿಳ್ಕೊಳ್ತಾರೆ. ಅವರು ನಾನು ಸಾಕ್ಷಿ ಸ್ವರೂಪವಾಗಿದ್ದೀನಿ, ಆ ಪರಬ್ರಹ್ಮವೇ ಆ ಸಾಕ್ಷಿ ಸ್ವರೂಪವಾಗಿರೋದು ಅಂತ ಜ್ಞಾನಿಗಳು ತಿಳ್ಕೊಂಡ್ರೆ, ಅಜ್ಞಾನಿಗಳು ಹೇಗೆ ತಿಳ್ಕೊಳ್ತಾರೆ ಅಂದ್ರೆ ಅಹಂಕಾರವನ್ನೇ ತಾನು ಅಂತ ತಿಳ್ಕೊಬಿಡ್ತಾರೆ ಅಂತ. ಅಹಂಕಾರ ಅನ್ನೋದು ಪಂಚಭೂತಗಳಿಂದ ಉಂಟಾಗಿರೋ ಒಂದು ಪಂಚಕೋಶಕ್ಕೆ ಸೇರಿರೋ ಒಂದು ವಸ್ತು. ಅದು ಜಡವಾದದ್ದು. ಆದ್ರೆ ಅದರಲ್ಲಿ ತಾನು ಅಂತ ಒಂದು ಬುದ್ಧಿ ಬರುತ್ತೆ. ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ಈ ಆತ್ಮನ ಶುದ್ಧ ಆತ್ಮನ ಸಾಕ್ಷಿಯಾಗಿರೋ ಆತ್ಮನ ಒಂದು ಪ್ರತಿಬಿಂಬ ಅನ್ನೋದು ಅಂತಃಕರಣದಲ್ಲಿ ಪ್ರತಿಬಿಂಬ ಸಿಗುತ್ತೆ. ಅದ್ ಯಾತಕ್ಕೆ ಅಂತ ಹೇಳಿದ್ರೆ, ಈ ಅಂತಃಕರಣ ಅನ್ನೋದು ಒಂದು ವಿಶೇಷವಾದ ಒಂದು ವಸ್ತು. ಅದಕ್ಕೆ ಏನ್ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ, ಆತ್ಮನ ಒಂದು ಚೈತನ್ಯದ ಒಂದು ಬೆಳಕನ್ನ ಅದರಲ್ಲಿ ಅದು ಗ್ರಹಣ ಮಾಡ್ಕೊಳ್ಳಿಕ್ ಸಾಧ್ಯವಾಗುತ್ತೆ. ಹೇಗೆ ಕನ್ನಡಿಗೆ ಒಂದ್ ಸಾಮರ್ಥ್ಯ ಇದೆಯೋ, ಅದ್ರ ಮುಂದೆ ಏನಾದ್ರು ಇದ್ರೆ ಅದನ್ನ ಒಂದು ಗ್ರಹಣ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆಯೋ, ಆ ತರ ಅಂತಃಕರಣಕ್ಕೆ ಈ ತರ ಒಂದು ಸಾಮರ್ಥ್ಯ ಇದೆ. ಇದು ಹೇಗೆ ಈ ಸಾಮರ್ಥ್ಯ ಅಂತ ಹೇಳಿದ್ರೆ, ಇದಕ್ಕೆ ಶಾಸ್ತ್ರ ಹೇಳೋದು ಒಂದೇನೇ ಕಾರಣ ಏನಂದ್ರೆ, ಪಂಚಭೂತಗಳಾಗಿದೆಯಲ್ಲ, ಆ ಪಂಚಭೂತಗಳು ಪಂಚೀಕರಣ ಆಗ್ಲಿಕ್ಕೆ ಮುಂಚೆ ಸೂಕ್ಷ್ಮವಾದ ಪಂಚಭೂತಗಳಾಗಿರ್ತಲ್ಲ, ಶುದ್ಧವಾದ ಪಂಚಭೂತಗಳು, ಅವುಗಳಿಂದ ಉಂಟಾಗಿರೋದು ಈ ಅಂತಃಕರಣ ಅಂತ ಶಾಸ್ತ್ರದಲ್ಲಿ ಹೇಳ್ಕೊಡ್ತಾರೆ. ಬೇರೆ ಈ ಕಲ್ಲು ಮಣ್ಣು ಅಥವಾ ಗೋಡೆ ಇದೆಲ್ಲ ನಾವು ಯಾವ್ದು ಕಟ್ಕೊಂಡು ನೋಡ್ತೀವಲ್ಲ, ಇದೆಲ್ಲ ಪಂಚೀಕರಣ ಆದ್ಮೇಲೆ ಬಂದಿರೋದು ಸ್ಥೂಲವಾದ್ದು. ಆದ್ರೆ ಅತ್ಯಂತ ಸೂಕ್ಷ್ಮವಾಗಿರೋ ಅವುಗಳಿಂದ ಆಗಿರೋದು. ಅದರಿಂದ ಅದಕ್ಕೆ ಕನ್ನಡಿ ತರ ಒಂದು ಇನ್ನೊಂದನ್ನ, ಈ ಆತ್ಮದ ಬೆಳಕನ್ನ ತಗೊಳ್ಳಕ್ಕೆ, ಅದಕ್ಕೆ ಪ್ರತಿಬಿಂಬ ಮಾಡ್ಕೊಳ್ಳಕ್ಕೆ ಅದಕ್ಕೆ ಒಂದು ಸಾಮರ್ಥ್ಯ ಇದೆ ಅಂತ. ಸೊ ಹೀಗೆ ಚಿಚ್ಛಾಯಾವಾನ್, ಸೊ ಈ ಒಂದು ಬೆಳಕು ಯಾವ್ದು ಅಂತಃಕರಣದಲ್ಲಿ ಬೆಳೀತಲ್ಲ, ಆ ಬೆಳಕನ್ನ ಏನ್ ಮಾಡ್ತಾನೆ ಒಬ್ಬ, ಎಲ್ಲಿ ಬೆಳೀತಾ ಇದೆಯೋ ಈ ಅಂತಃಕರಣದಲ್ಲಿ, ಈ ಅಂತಃಕರಣ ಧರ್ಮ ಅಂತ ಯಾವ್ದಿದೆಯೋ, ಯಾವ್ದು ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರ ಅಂತ, ಅವುಗಳ ಜೊತೆ ಸೇರಿಸ್ಕೊಂಡು ನಾನು ಅಂತ ತಿಳಿತಾನೆ. ಇದಕ್ಕೆ ನಾವು ಏನು ಉದಾಹರಣೆ ಕೊಡ್ಬೋದು ಅಂದ್ರೆ, ಕನ್ನಡಿಲಿ ಒಬ್ಬ ತನ್ನನ್ನು ನೋಡ್ಕೊಳ್ಳುವಾಗ ಕನ್ನಡಿಲಿ ಏನೋ ಸ್ವಲ್ಪ ಕೊಳೆ ಎಲ್ಲ ಇತ್ತು ಅಂತ ಹೇಳಿದ್ರೆ, ಆ ಕೊಳೆ ಎಲ್ಲ ತನ್ನ ಮುಖದಲ್ಲಿ ನಿಜವಾಗ್ಲೂ ಇದೆ ಅಂತ ನಿಮಗೆ ಭಾವನೆ ಬರ್ಬೋದು. ಅವ್ನು ಸ್ವಲ್ಪ ವಿಚಾರ ಮಾಡದೆ ಹೋದ್ರೆ, ಹೌದಾ ಹಾಗಾದ್ರೆ ನಾನು ಸ್ವಲ್ಪ ಮುಖ ಎಲ್ಲ ಚೆನ್ನಾಗಿ ತೊಳ್ಕೊಬರ್ಬೇಕು, ಏನೋ ಕೊಳೆ ಕಾಣಿಸ್ತಾ ಇದೆ, ಏನೋ ಸ್ವಲ್ಪ ಹಸಿರು ಗಿಸ್ರು ಏನೋ ಕಾಣಿಸ್ತಾ ಇದೆ ಅಂತ ಅವ್ನು ತಿಳ್ಕೊಳ್ತಾನೆ. ತಪ್ಪಾಗಿ ತಿಳ್ಕೊಳ್ತಾನೆ. ಆಮೇಲೆ ಗೊತ್ತಾಗುತ್ತೆ ಅದು ಕನ್ನಡಿಲಿ ಇರೋ ಒಂದು ಧೂಳೆಲ್ಲ ಇವನು ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ. ಸೊ ಆತರ ಅಂತಃಕರಣದಲ್ಲಿರೋ ಧರ್ಮಗಳ ಸಮೇತ ಈ ಚೈತನ್ಯ ಪ್ರತಿಬಿಂಬವನ್ನ ತಾನು ಅಂತ ತಿಳ್ಕೊಳ್ಳೋದ್ರಿಂದ ಈ ಅಂತಃಕರಣ ಧರ್ಮಗಳೆಲ್ಲ ತನಗೆ ಇದು ಅಂತ ತಿಳ್ಕೊಳ್ತಾನೆ ಅಂತ. ಹೀಗೆ ಏನಾಗುತ್ತೆ, ಅಹಂಕಾರ ಅನ್ನೋದು ತಾನು ಅಂತ ತಿಳ್ಕೊಳ್ತಾನೆ ಅಂತ. ಹೀಗೆ ಚಿಚ್ಛಾಯಾವಾನ್ ಅಹಂಕಾರ ಮೂಢೈಹಿ ಆತ್ಮ ಇತಿ ಭಾವ್ಯತೆ ಕರ್ತ ಭೋಕ್ತಾ ಸ ಜೀವ ಸ್ಯಾತ್ ಪರಬ್ರಹ್ಮ ಇವ ಸಾಕ್ಷ್ಯಸೌ ಅಂತ. ಹಾಗಾಗಿ ಇವನು ಕರ್ತ ಭೋಕ್ತಾ ಜೀವನಾಗಿರ್ತಾನೆ, ಆದ್ರೆ ಸಾಕ್ಷಿ ಏನಾಗುತ್ತೆ, ಪರಬ್ರಹ್ಮವಾಗಿರುತ್ತೆ ಸಾಕ್ಷಿ. ಅಂದ್ರೆ ನೋಡಿ, ಪ್ರತಿಯೊಂದು ವ್ಯಕ್ತಿಗೂ ಕೂಡ ಅದು ಜೀವ, ಯಾವುದೇ ಜೀವ ಆಗ್ಲಿ, ಒಂದು ಸಣ್ಣ ಇರುವೆ ಆಗ್ಲಿ, ಒಂದು ದೊಡ್ಡ ದೇವತೆ ಆಗ್ಲಿ, ಯಾವುದೇ ಆಗ್ಲಿ, ಎಲ್ಲರಿಗೂ ಕೂಡ ಶರೀರ ಅಂತ ಒಂದಿದೆ. ಶರೀರದಲ್ಲಿ ಸೂಕ್ಷ್ಮ ಶರೀರ ಅಂತ ಒಂದಿದೆ. ಅದ್ರ ಹಿಂದೆ ಎಲ್ಲರಿಗೂ ಕೂಡ ಸಾಕ್ಷಿ ಸ್ವರೂಪ ಅಂತ ಒಂದಿದೆ. ಹಾಗಾಗಿ ಆ ಸೂಕ್ಷ್ಮ ಶರೀರದಲ್ಲಿ ಯಾವುದೇ ಒಂದು ವೃತ್ತಿ ಬಂದ್ರೂ ಕೂಡ ಈ ಸಾಕ್ಷಿಯ ಬೆಳಕಿಂದ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ತಾರೆ. ನೋಡಿ, ಅಂತಃಕರಣದಲ್ಲಿ ಬಂದಿರೋ ಒಂದು ಭಾವನೆ ಇದೆಯಲ್ಲ, ಅದನ್ನ ನೋಡಕ್ಕೆ ನಮ್ಗೆ ಕಣ್ಣು ಕಿವಿ ಎಲ್ಲ ಯಾವ್ದು ಬೇಡವೇ ಬೇಡ. ಹೊರಗಡೆ ಇರೋ ವಸ್ತುಗಳನ್ನ ನೋಡಕ್ಕೆ ನಮ್ಗೆ ಕಣ್ಣು ಕಿವಿ ಬೇಕಾಗುತ್ತೆ. ಬೇರೆ ಅಂತಃಕರಣದಲ್ಲಿ ಯಾವುದೇ ಭಾವನೆ ಬಂದ್ರು ಕೂಡ, ಅದು ಕೋಪವಾಗಿರ್ಬೋದು, ಅಥವಾ ಏನಾದ್ರು ಆಂಗ್ಸೈಟಿ ಆಗಿರ್ಬೋದು, ಗ್ರೀಫ್ ಆಗಿರ್ಬೋದು, ಏನೇ ಆಗ್ಲಿ, ಗ್ರಡ್ಜ್ ಆಗಿರ್ಬೋದು, ಇನ್ನೊಬ್ಬರ ಮೇಲೆ ಒಂದು ಕೆಡುಕಾಗಿರ್ಬೋದು, ಏನೇ ಆದ್ರೂ ಕೂಡ, ಅಥವಾ ಒಂದು ಆನಂದ ಸಂತೋಷ ಆಗಿರ್ಬೋದು, ಯಾವುದೇ ಆದ್ರೂ ಕೂಡ ಅದು ತಕ್ಷಣ ಅವನಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಇಂದ್ರಿಯ ಅಪೇಕ್ಷೆ ಇಲ್ಲವೇ ಇಲ್ಲ ಅದಕ್ಕೆ. ಹೀಗೆ ಈ ಸಾಕ್ಷಿಯಾಗಿರೋ ಅದೆಲ್ಲ ತಿಳ್ಕೊಳ್ಳೋ ಸಾಕ್ಷಿ ಯಾವ್ದು, ಅದನ್ನ ಬೆಳಗೋ ಸಾಕ್ಷಿ ಯಾವ್ದು ಅಂತ ಹೇಳಿದ್ರೆ ಅದೇ ಪರಬ್ರಹ್ಮ ಸ್ವರೂಪ ಅಂತ ನಮಗೆ ಉಪನಿಷತ್ತು ಹೇಳ್ಕೊಡ್ತಾ ಇದೆ. ಪಂಚಕೋಶಗಳು ನೀನು ನಾನು ಅಂತ ಬುದ್ಧಿಯನ್ನು ಬಿಟ್ಟು ನೀನು ಇದು ವಿಚಾರ ಮಾಡ್ಕೊಂಡು ಬಂದ್ರೆ, ಅಂದ್ರೆ ಹೇಗೆ ಶಾಸ್ತ್ರ ಮತ್ತು ಗುರು ಇವುಗಳ ಒಂದು ಸಹಾಯದಿಂದ ಯುಕ್ತಿಯನ್ನು ಇಟ್ಕೊಂಡು ಮನನಾನು ಮಾಡಿ ನೀನು ಸರಿಯಾಗಿ ವಿಚಾರ ಮಾಡ್ಕೊಂಡು ಬಂದ್ರೆ, ಅವಾಗ ಈ ಪಂಚಕೋಶಗಳು ಯಾವ್ದು ಕೂಡ ನಾನಲ್ಲ,
ಇದಕ್ಕೆಲ್ಲ ಸಾಕ್ಷಿಯಾಗಿರೋ ಒಂದೇ ನಾನು ಅಂತ ತಿಳ್ಕೊಂಡು ಅಲ್ಲಿಗೆ ನಿಲ್ಲದೇನೆ ಆ ಸಾಕ್ಷಿಯಾಗಿರೋ ನಾನಿದ್ದೇನಲ್ಲ ಅದು ಬ್ರಹ್ಮದಿಂದ ಬೇರೆ ಅಲ್ಲ ಅನ್ನೋದನ್ನ ಮಹಾವಾಕ್ಯದಿಂದ ತಿಳ್ಕೊಬೇಕಾಗಿದೆ ಅಂತ. ನೋಡಿ, ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಈ ವೇದಾಂತವನ್ನು ಬಿಟ್ಟು ಬೇರೆ ಮತಗಳೆಲ್ಲ ಇದೆಯಲ್ಲ, ಸಾಂಖ್ಯ ಯೋಗ ಅಂತೆಲ್ಲ ಇರ್ತಲ್ಲ, ಅವ್ರಲ್ಲಿ ಕೂಡ ಈ ಒಂದು ಪಂಚಕೋಶಗಳಿಂದ ಬೇರೆ ಆಗಿರೋದು ನಾನು ಅಂತ ತಿಳ್ಕೊಬೇಕಾದ ಅವಶ್ಯಕತೆ ಇದೆ. ಬಟ್ ಅಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅಷ್ಟಕ್ಕೆ ನಿಂತು ಬಿಡ್ತಾರೆ ಅವರು. ಅವ್ರಿಗೆ ಬ್ರಹ್ಮ ಅಂತ ಕಾನ್ಸೆಪ್ಟ್ ಅವ್ರದ್ರಲ್ಲಿ ಇಲ್ಲ. ಆದ್ರೆ ವೇದಾಂತದಲ್ಲಿ ಮಾತ್ರ ಬ್ರಹ್ಮ ಅಂತ ಕಾನ್ಸೆಪ್ಟ್ ಇರೋದು. ಹಾಗಾಗಿ ವೇದಾಂತ ಏನ್ ಮಾಡುತ್ತೆ, ಒಂದೊಂದು ವ್ಯಕ್ತಿ ಕೂಡ ತನ್ನ ಪಂಚಕೋಶಗಳಿಂದ ಬೇರೆ ಆಗಿರೋ ಸಾಕ್ಷಿ ಸ್ವರೂಪ ಖಂಡಿತ ಅವನ ನಿಜವಾದ ಸ್ವರೂಪ ಅದೇನೆ. ಬಟ್ ಅಷ್ಟು ಮಾತ್ರ ಅಲ್ಲ, ಅದು ಆ ಸಾಕ್ಷಿ ಸ್ವರೂಪ ಅಖಂಡವಾಗಿರೋ ಎಲ್ಲಾ ಕಡೆನೂ ಇರೋ ಬ್ರಹ್ಮ ಸ್ವರೂಪವೇ ಅದು ಅಂತ ಈ ಐಕ್ಯವನ್ನ ತೋರಿಸ್ಕೊಡೋಕ್ಕಾಗಿ ಮಹಾವಾಕ್ಯದ ಒಂದು ಅಪೇಕ್ಷೆ ಇದೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಪರಬ್ರಹ್ಮ ಇವ ಸಾಕ್ಷಿ ಅಸೌ. ಹಾಗಾಗಿ ಇವನು ವಾಸ್ತವವಾಗಿ ಇವನು ಸಾಕ್ಷಿ ಅಂತ ತಿಳ್ಕೊಳ್ತಾನಲ್ಲ, ಅದು ಪರಬ್ರಹ್ಮ ಸ್ವರೂಪವೇ ಅದು ಅನ್ನೋದನ್ನ ಕೂಡ ಸೇರಿಸ್ತಾರೆ. ಸೊ ಏನ್ ಮಾಡ್ತಾ ಇದ್ದಾರೆ ಇವರು ಈ 2 ಶ್ಲೋಕದಲ್ಲಿ, ಜ್ಞಾನಿಗಳಾಗಿರೋರು ಹೇಗೆ ತಿಳ್ಕೊಳ್ತಾರೆ, ಅಜ್ಞಾನಿಗಳಾಗಿರೋರು ಹೇಗೆ ತನ್ನನ್ನ ತಿಳ್ಕೊಳ್ತಿದ್ದಾರೆ ಅನ್ನೋದನ್ನ 2 ಕೂಡ ಕಾಂಟ್ರಾಸ್ಟ್ ಮಾಡಿ ತೋರಿಸಿದ್ದಾರೆ ಇವರು. ಹೀಗೆ ಮಾಡ್ಬಿಟ್ಟು ಮುಂದಕ್ಕೆ ಹೇಳ್ತಾ ಇದ್ದಾರೆ, ಬ್ರಹ್ಮಣೋ ಮರಣಾಭಾವಾತ್ ಅಮೃತತ್ವಂ ತದೀಯತೆ ಅದ್ವಿತೀಯತಯಾ ಭೀತಿ ಹೇತ್ವಭಾವಾತ್ ಚ ನಿರ್ಭಯಂ ಅಂತ. ನೋಡಿ, ಬ್ರಹ್ಮಕ್ಕೆ ಅಮೃತ ಸ್ವರೂಪ ಬ್ರಹ್ಮ ಅಂತ ಹೇಳ್ತೀವಿ. ಯಾತಿಗೆ ಅಂತ ಹೇಳಿದ್ರೆ ಅದಕ್ಕೆ ಮರಣ ಅನ್ನೋದು ಇಲ್ವೇ ಇಲ್ಲ ಅಂತ. ಯಾತಿಗೆ ಮರಣ ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಜನ್ಮ ಅನ್ನೋದು ಇಲ್ವೇ ಇಲ್ಲ ಅಂತ. ಜನ್ಮ ಅನ್ನೋದು ಬಂದ್ರೆ ಖಂಡಿತ ಶರೀರ ಅನ್ನೋದು ಇರುತ್ತೆ. ಅದು ಆತ್ಮನಿಗೆ ಜನ್ಮ ಇಲ್ಲ, ಶರೀರವೂ ಇಲ್ಲ. ಅದರಿಂದ ಆತ್ಮನಿಗೆ ಬ್ರಹ್ಮಕ್ಕೆ ಮರಣ ಅನ್ನೋದು ಖಂಡಿತ ಇಲ್ವೇ ಇಲ್ಲ. ಅದ್ವಿತೀಯತೆಯ, ಆಮೇಲೆ 2ನೇ ವಸ್ತು ಯಾವುದು ಇಲ್ಲದೆ ಇರೋದ್ರಿಂದ ಇದು ಅಭಯ ಸ್ವರೂಪವೂ ಆಯ್ತು, ಅಮೃತ ಸ್ವರೂಪವೂ ಆಯ್ತು, ಅಭಯ ಸ್ವರೂಪವೂ ಆಯ್ತು. ಅಮೃತ ಯಾತಿಕೆ ಅಂತ ಹೇಳಿದ್ರೆ ಮರಣ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಮೃತ, ಅಂದ್ರೆ ಹುಟ್ಟೆ ಇಲ್ಲ ಅನ್ನೋ ಕಾರಣದಿಂದ ಇದು ಅಮೃತ ಸ್ವರೂಪ. ಅಭಯ ಯಾತಿಕೆ ಅಂತ ಕೇಳಿದ್ರೆ 2ನೇ ವಸ್ತು ಇದ್ರೇನೆ ಭಯ ಇರುತ್ತೆ ಅಂತ, ದ್ವಿತೀಯಾದ್ವೈ ಭಯಂ ಭವತಿ ಅಂತ. ಹಾಗಾಗಿ 2ನೇ ವಸ್ತು ನೋಡಿ, ಕೆಲವರು ಕೇಳ್ಬೋದು, 2ನೇ ವಸ್ತು ನೀನ್ ಯಾತಕ್ಕೆ ಯಾವಾಗ್ಲೂ ಭಯ ಕೊಡೋ ವಸ್ತುವಾಗಿರ್ಬೋದು, ಒಳ್ಳೆ ವಸ್ತು ಕೂಡ ಇರ್ಬೋದಲ್ಲ, ನೀನ್ ಒಳ್ಳೆ ಸ್ನೇಹಿತನಾಗಿರ್ಬೋದು, ನಿನ್ಗೆ ಒಳ್ಳೆ ತಂದೆ ತಾಯಿ ಯಾರಿಗೂ ಇರ್ಬೋದು, 2ನೇ ವಸ್ತು ಆಗಿದ್ರೆ ನಿನ್ಗೇನ್ ಭಯ ಉಂಟಾಗುತ್ತೆ, ಅವರಿಂದ ನಿನ್ಗೆ ಏನಾದ್ರು ಭಯ ಸಾಧ್ಯವಾಗುತ್ತಾ ಅಂತ ಒಂದು ಪ್ರಶ್ನೆ ಮಾಡ್ಬೋದು. ಆದ್ರೆ ನೋಡಿ, ಮನುಷ್ಯನ ಸ್ವಭಾವ ಅನ್ನೋದು ಒಂದೇ ತರ ಇರೋದಿಲ್ಲ. ಇವತ್ತು ನಮ್ಗೆ ಅನುಕೂಲವಾಗಿದ್ದಾರೆ ಕೆಲವರು ಅಂತ ಅನ್ಕೊಂಡ್ರೆ ನಾವು ನಾಳೆ ಅವರು ಬೇರೆ ತರ ಆಗ್ಬಿಡಕ್ಕೆ ತುಂಬಾ ಸಾಧ್ಯತೆ ಇದೆ. ಲೋಕದಲ್ಲೇ ಕೂಡ ನೋಡ್ತೀವಿ ನಾವು, ಎಷ್ಟು ಪ್ರೀತಿಯಿಂದ ಇರೋರು ತಂದೆ ತಾಯಿಗಳು ಅಥವಾ ತಂದೆ ಮಕ್ಕಳೆಲ್ಲ ಕೂಡ ಏನೋ ಒಂದು ಸಮಯದಲ್ಲಿ ವೈಮನಸ್ಯ ಬಂದು, ಏನೋ ಒಂದು ಆಸ್ತಿ ಪಾಸ್ತಿ ಯಾರೋ ಒಂದು ಕಾರಣಕ್ಕೆ ವೈಮನಸ್ಯ ಬಂದು ಒಬ್ರಿಗೊಬ್ರು ಎಷ್ಟು ದ್ವೇಷ ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಬ್ಬನ ಕೊಲೆ ಮಾಡಿದ್ರು ಅದು ಕೂಡ ಹೋಗ್ತಾರೆ. ನಮ್ಗೆ ನೀನು ಇರ್ಲೇಬಾರ್ದು, ನಿನ್ನ ಮುಗಿಸ್ತೀನಿ ನಾನು ಅಂತ ಕೂಡ ಹೋಗ್ತಾರೆ. ಯಾರು ಸ್ವಂತ ಹೆತ್ತ ಮಕ್ಕಳೇ ಕೂಡ ಇದು ಮಾಡ್ತಾರೆ. ಹಾಗಾಗಿ 2ನೇ ವಸ್ತು ಅಂತ ಯಾವ್ದು ಕೂಡ ಇಲ್ಲದೆ ಇರೋದು ಯಾವುದನ್ನೇ ಅದೇ ಅಭಯ ಸ್ವರೂಪಕ್ಕೆ ಕಾರಣವಾಗಿರೋದು. ದ್ವಿತೀಯಾದ್ವೈ ಭಯ ಭಕ್ತಿ ಅಂತ ಸರಿಯಾಗಿ ಹೇಳಿದೆ ಉಪನಿಷತ್ತು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಬ್ರಹ್ಮಕ್ಕೆ ಅಭಯ ಅಂತ ಯಾತಕ್ಕೆ ಹೆಸರು ಅಂತ ಹೇಳಿದ್ರೆ ಅದಕ್ಕೆ 2ನೇ ವಸ್ತು ಅದಕ್ಕೆ ಬೇರೆ ಯಾವ್ದು ವಸ್ತು ಇಲ್ವೇ ಇಲ್ಲ. ಅದಿದ್ರೆ ಅದು ಇದನ್ನ ಪರಿಚ್ಛಿನ್ನ ಮಾಡಕ್ಕೆ ಸಾಧ್ಯವಾಗುತ್ತೆ, ಅಥವಾ ಇದಕ್ಕೆ ಒಂದು ಭಯವನ್ನು ಅಥವಾ ಏನೋ ಒಂದು ನಾಶವನ್ನ ತರಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಅಂತ ವಸ್ತು ಯಾವುದು ಇಲ್ವೇ ಇಲ್ಲ ಲೋಕದಲ್ಲಿ. ಆದ್ರಿಂದ ಇದು ಅಭಯ ಸ್ವರೂಪ ಬೇರೆ, ಅಮೃತ ಮತ್ತು ಅಭಯ ಅಂತ. ಇವಾಗ ಮುಂದಕ್ಕೆ ಅವರು ಈ ಆತ್ಮನ ಒಂದು ಪ್ರತಿಬಿಂಬ ಅಂತ ಒಂದು ಯುಕ್ತಿಯನ್ನ ಇಟ್ಕೊಂಡು ಆತ್ಮಸ್ವರೂಪವನ್ನ ಹೇಳ್ಕೊಡಕ್ಕೆ ಅವರು ಮುಂದಾಗ್ತಾರೆ. ಯಾರು? ಪ್ರಜಾಪತಿ ಮುಂದಾಗ್ತಾರೆ. ಪ್ರಜಾಪತ್ಯುಕ್ತಿ ತಾತ್ಪರ್ಯಂ ನ ಅನುಬುದ್ಧೌ ಉಭಾವಪಿ ರಾಜ್ಯ ವಾಸನೆಯ ಚಿತ್ತಂ ತದೀಯಂ ರಾಜಸಂ ಖಲು. ನೋಡಿ, ಮೊದಲು ಅವ್ರು ಏನ್ ಪಾಠ ಹೇಳಿದ್ರು ಅಂದ್ರೆ, ಈ ಅಕ್ಷಿ ಕಣ್ಣಲ್ಲಿ ಒಂದು ಲಕ್ಷಿತವಾಗಿರೋ ಒಂದು ಪುರುಷ ಅಂತ ಹೇಳಿದ್ರು, ಪರಮ ಪುರುಷ ಅಂತ. ಅದನ್ನ ಇವರು ತಿಳ್ಕೊಳಕ್ ಆಗ್ಲಿಲ್ಲ ಇವ್ರಿಗೆ ಇಬ್ರಿಗೂ. ಯಾತಕ್ಕೆ ಅಂತ ಹೇಳಿದ್ರೆ ಇವ್ರಿಗೆ ಮನಸ್ಸು ಅಷ್ಟೊಂದು ಶುದ್ಧ ಆಗಿರ್ಲಿಲ್ಲ. ನೋಡಿ, ಎಂತ ವ್ಯಕ್ತಿಗಳು ಅವರು ಕೂಡ. ಆದ್ರೆ ಅವರು 32 ವರ್ಷ ಸೇವೆ ಮಾಡಿದ್ರು ಕೂಡ ಅವ್ರಿಗೆ ಏನಾಗಿದೆ ಅಂದ್ರೆ ಅವರಲ್ಲಿ ಕೆಲವು ವಾಸನೆಗಳೆಲ್ಲ ಇದೆ. ಆ ವಾಸನೆಗಳಿಂದ ಏನಾಗ್ತಾ ಇದೆ, ಅವ್ರಿಗೆ ಈ ಪಾಠವನ್ನ ಅವ್ರಿಗೆ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಪ್ರಜಾಪತ್ಯುಕ್ತಿ ತಾತ್ಪರ್ಯಂ ನ ಅನುಬುದ್ಧವು ಉಭಾವಪಿ. ಅವ್ರಿಗೆ ಅದು ಮನಸ್ಸಿಗೆ ಬರ್ಲಿಲ್ಲ, ಅದು ಅವ್ರಿಗೆ ಗ್ರಹಣ ಮಾಡ್ಕೊಳಕ್ ಆಗ್ಲಿಲ್ಲ ಅದನ್ನ. ಯಾಕೆಂದ್ರೆ ರಾಜ್ಯ ವಾಸನೆಯ ಚಿತ್ತಂ ತದೀಯಂ ರಾಜಸಂಕಲು ಅಂತ. ಅಂದ್ರೆ ಇಬ್ರು ಕೂಡ, ಇಂದ್ರ ಬಂದ್ಬಿಟ್ಟು ದೇವತೆಗಳಿಗೆಲ್ಲ ರಾಜ, ದೇವರಾಜ ಅವನು. ವಿರೋಚನ ಅವನು ಅಸುರರಿಗೆಲ್ಲ ರಾಜ ಅವನು. ಇಬ್ರಿಗೂ ಕೂಡ ರಾಜ ನಾನು ಅಂತ ಒಂದು ವಾಸನೆ ಇದೆ ಅವರಿಗೆ. ಅದರಿಂದ ಅವರಿಗೆ ಅದು ಒಂದು ತಡೆ ಆಗ್ತಾ ಇದೆ, ಅವರಿಗೆ ಆತ್ಮಸ್ವರೂಪವನ್ನು ತಿಳ್ಕೊಳಕ್ಕೆ ತಡೆ ಆಗ್ತಾ ಇದೆ ಅಂತ. ಅವ್ರಿಗೆ ಏನ್ ಕೊರತೆ ಇತ್ತು ಅವ್ರ ಕೈ ಹತ್ರ ಅಂತ ಇವರು ತೋರಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಮುಂದಕ್ಕೆ ಅನ್ಯ ದೇಹಸ್ಯ ಯಾ ಛಾಯಾ ಸಾ ಚಕ್ಷುಷಿ ಉಪಲಭ್ಯತೆ ತಾಮೇವ ಆತ್ಮತಯ ಪ್ರಾಹ ಇತಿ ಏಷಾ ಬುದ್ಧಿರಭೂತ್ ತಯೋಹೋ. ಇವ್ರಿಗೆ ಮೊದಲನೇ ಪಾಠದಲ್ಲಿ ಅವ್ರು ಹೇಳಿದ್ರು, ನೋಡಿ, ಕಣ್ಣಲ್ಲಿ ಇರೋ ಒಂದು ಪುರುಷ ಇದ್ದಾನಲ್ಲ ಅವನೇ ಆತ್ಮ ಅಂತ ಅವ್ರು ಹೇಳ್ಕೊಟ್ಟಿದ್ದನ್ನ ಇವ್ರು ಏನ್ ಮಾಡ್ತಾರೆ, ಹೇಗೆ ಅನ್ಕೊಂಡ್ರು ಅಂದ್ರೆ, ನೋಡಿ, ನಮ್ಮ ಎದುರುಗಡೆ ನಾವು ಒಬ್ಬ ನಿಂತಿದ್ದಾನೆ ಅಂತ ಹೇಳಿದ್ರೆ ಅವನ ಕಣ್ಣಲ್ಲಿ ನಮ್ಮ ಪ್ರತಿಬಿಂಬ ಬೀಳುತ್ತೆ. ಹಾಗಾಗಿ ಅದನ್ನೇ ಇವರು ಆತ್ಮ ಅಂತ ತಿಳ್ಕೊಂಡ್ಬಿಟ್ರು.
ಇವ್ರು ಏನ್ ಮಾಡ್ಬಿಟ್ರು, ಪ್ರತಿಬಿಂಬವಾಗಿ ಏನ್ ಬಿಡುತ್ತೋ ಈಗ ಒಬ್ಬನ ಕಣ್ಣಲ್ಲಿ ಅದನ್ನೇ ಆತ್ಮ ಅಂತ ತಿಳ್ಕೊಂಡ್ಬಿಟ್ರು ಇವರು ಅಂತ ಅದನ್ನ ತೋರಿಸ್ಕೊಡ್ತಾ ಇದಾರೆ. ಅವ್ರು ಏನ್ ಮಿಸ್ಟೇಕ್ ಮಾಡಿದ್ರು ಅಂತ ತೋರಿಸ್ಕೊಡ್ತಾ ಇದಾರೆ. ಅನ್ಯದೇಹಸ್ಯ ಯಾ ಛಾಯಾ ಸಾ ಚಕ್ಷುಷಿ ಉಪಲಭ್ಯತೆ. ಇನ್ನೊಬ್ಬನ ಒಂದು ರಿಫ್ಲೆಕ್ಷನ್ ಅನ್ನೋದು ಇನ್ನೊಬ್ಬನ ಎದುರುಗಡೆ ಇರೋನ ಕಣ್ಣಲ್ಲಿ ತನ್ನ ರಿಫ್ಲೆಕ್ಷನ್ ಅವನ ಕಣ್ಣಲ್ಲಿ ಬೀಳುತ್ತೆ. ಅದು ಹೇಗೆ ನಮ್ಮ ಎದುರುಗಡೆ ಒಂದು ಕನ್ನಡಿ ಇದ್ರೆ ಆ ಕನ್ನಡಿಲಿ ನಮ್ಮ ಒಂದು ರಿಫ್ಲೆಕ್ಷನ್ ಬೀಳುತ್ತಲ್ಲ, ಆತರ ಎದುರುಗಡೆ ಒಬ್ಬ ವ್ಯಕ್ತಿ ನಿಂತಿದ್ರೆ ಅವನ ಕಣ್ಣಲ್ಲಿ ನಮ್ಮ ರಿಫ್ಲೆಕ್ಷನ್ ಬಿದ್ದು ಅದು ಅದೇ ಆತ್ಮ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಂತ ಇವ್ರು ತಿಳ್ಕೊಂಡ್ಬಿಟ್ರು. ತಾಮೇವ ಆತ್ಮತೆಯ ಪ್ರಾಹ ಇತಿ ಏಷಾ ಬುದ್ಧಿ ಅಭೂತ್ಪಯೋಹೋ. ಇಂಥ ಒಂದು ಬುದ್ಧಿ ಅವರಿಗೆ ಇಬ್ಬರಿಗೂ ಬಂತು. ಛಾಯಾತ್ಮಾನಂ ದೃಢೀಕರ್ತುಂ ಪುನಃ ಪಪ್ರಚ್ಯುತು ಗುರುಂ ಅಪ್ಸು ಆದರ್ಶೇ ಚ ಯೋ ದೃಷ್ಟಃ ಛಾಯಾತ್ಮ ಸೋಯಮೇವ ಕಿಂ ಅಂತ. ನೋಡಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಛಾಯಾ ಆತ್ಮ ಅಂದ್ರೆ ರಿಫ್ಲೆಕ್ಟೆಡ್ ಆತ್ಮನೇ ವಾಸ್ತವಾದ ಆತ್ಮ ಅಂತ ತಿಳ್ಕೊಂಡು ಅದನ್ನ ಕನ್ಫರ್ಮ್ ಮಾಡ್ಕೊಳಕ್ಕಾಗಿ ಕೇಳ್ತಾರೆ, ಗುರು ಹತ್ರ ಕೇಳ್ತಾರೆ, ಪ್ರಜಾಪತಿ ಹತ್ರ ಕೇಳ್ತಾರೆ. ಅದಕ್ಕೆ ಇವರೇ 2 ಉದಾಹರಣೆ ಕೊಡ್ತಾರೆ. ನೋಡಿ, ನಾವು ನೀರಲ್ಲಿ ನಮ್ಮ ರಿಫ್ಲೆಕ್ಷನ್ ಬೀಳುತ್ತಲ್ಲ, ಆ ತರ ರಿಫ್ಲೆಕ್ಷನ್ನೇ ನೀವು ಆತ್ಮ ಅಂತ ಹೇಳ್ತೀರಾ, ಅಥವಾ ಕನ್ನಡಿಯಲ್ಲಿ ನಮ್ ರಿಫ್ಲೆಕ್ಷನ್ ಬೀಳುತ್ತಲ್ಲ ಅದನ್ನೇ ನೀವು ಆತ್ಮ ಅಂತ ಹೇಳ್ತೀರಾ ಅಂತ ಅವ್ರ ಹತ್ರ ಈ ಪ್ರಶ್ನೆ ಕೇಳ್ತಾರೆ ಇವರು. ಅಪ್ಸು ಆದರ್ಶ ಅಂದ್ರೆ ಕನ್ನಡಿಯಿಂದ, ಆದರ್ಶೇಚ ಯೋ ದೃಷ್ಟಃ ಛಾಯಾತ್ಮ ಸೋಯಮೇವ ಕಿಂ. ಇದೇನಾ ಅದು, ನೀವು ಹೇಳ್ತಾ ಇರೋ ಆತ್ಮ ಇದೇನಾ ಅಂತ ಕೇಳ್ತಾರೆ. ತದೀಯಂ ಅನ್ಯಥಾ ಜ್ಞಾನಂ ಬುದ್ಧ್ವಾಪಿ ನ ನಿರಾಕರೋತಿ ಸಭಾ ಮಧ್ಯೆ ಮಾನಭಂಗೆ ಬುದ್ಧಿಭ್ರಂಶೋ ಭವೇತ್ ಇಸಿ. ನೋಡಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಚಮತ್ಕಾರವಾಗಿ ಒಂದು ಹೇಳ್ತಾ ಇದ್ದಾರೆ. ಇವರು ಸರಿಯಾಗಿ ತಿಳ್ಕೊಳ್ಳಿಲ್ಲ, ತಪ್ಪಾಗಿ ತಿಳ್ಕೊಂಡ್ರು. ಬೇರೆ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅನ್ನೋದನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದನ್ನ ಅವ್ನ್ ಮನವರಿಕೆ ಮಾಡ್ಕೊಂಡ್ಬಿಟ್ಟ ಪ್ರಜಾಪತಿ. ಆದ್ರೆ ಅದನ್ನ ಅವ್ನು ಹೇಳಕ್ಕೆ ಮುಜುಗರ ಆಗ್ತಾ ಇದೆ. ಯಾಕೆಂದ್ರೆ ಈ ಸಭೆಯಲ್ಲಿ ಇವರು ನನ್ನ ಹತ್ರ ಕೇಳ್ತಾ ಇದ್ದಾರೆ, ಇವ್ರ ಹತ್ರ ಇವ್ರು ಇಗ್ನರೆಂಟ್ ಅಂತ ನೀನು ತುಂಬಾ ಸ್ಟುಪಿಡ್ ಆಗಿ ನೀನ್ ತಿಳ್ಕೊಂಡಿದ್ಯಾ ಅಂತ ಹೇಳಿದ್ರೆ ಅವ್ರಿಗೆ ಮಾನಭಂಗ ಆಗುತ್ತೆ, ಅದನ್ನ ನಾವು ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಇವನು ನಿರಾಕರಣೆ ಮಾಡ್ಲಿಲ್ಲ. ಇಲ್ಲ ನೀವು ಹೇಳಿದ್ದು ಸರಿ ಇಲ್ಲ ಅಂತ ಇವನು ಅಲ್ಲಿ ಹೇಳಿಲ್ಲ. ಹಾಗಾಗಿ ಅದನ್ನ ಯಾಕೆ ಹೇಳಿಲ್ಲ ಅಂದ್ರೆ, ಈ ತರ ಸಭಾ ಮಧ್ಯೆ ಮಾನಭಂಗೆ ಬುದ್ಧಿಭ್ರಂಶೋ ಭವೇದಿತಿ. ಹಾಗಾಗಿ ಅವ್ರಿಗೆ ಒಂದು ಮಾನಭಂಗ ಆಗುತ್ತೆ ಅದು. ಹಾಗಾಗಿ ಅವ್ರಿಗೆ ಚೆನ್ನಾಗಿ ಅವ್ರಿಗೆ ಮನಸ್ಸಿಗೆ ತುಂಬಾ ಬೇಸರ ಆಗುತ್ತೆ ಅದು. ಅದರಿಂದ ಇವನು ಹೇಳಿದೇನೆ ಇದ್ದ ಅದನ್ನ. ಸ್ವೇನ ಅಕ್ಷಿಣಿ ಉಪವಿಷ್ಟೋ ಯಃ ಸ ಸರ್ವತ್ರಾಪಿ ತಿಷ್ಠತಿ ಇತ್ಯುಕ್ತೋಪಾಯತಃ ತೌ ದ್ವೌ ಬೋಧಯಾಮಿ ಇತಿ ಅಮನ್ಯತ. ಹಾಗಾಗಿ ಇವನೇನ್ ಹೇಳ್ತಾರೆ ಅಂದ್ರೆ, ಸ್ವೇನ ಅಕ್ಷಿಣಿ ಉಪವಿಷ್ಟಃ ಯಃ ಸಹ ಸರ್ವತ್ರಾಪಿ ತಿಷ್ಠತಿ. ನೋಡಿ ಇವರು ಇನ್ನೊಂದು ಯುಕ್ತಿ ಇವಾಗ ಹೇಳ್ತಾ ಇದ್ದಾನೆ. ನೋಡಿ, ನಿನ್ನ ಒಂದು ಕಣ್ಣಲ್ಲಿ ಯಾವುದೋ ಒಂದು ಪುರುಷ ಇದ್ದಾನೋ ಅವನು ಎಲ್ಲ ಕಡೆಯೂ ಇದ್ದಾನೆ ಅಂತ ಒಂದು ಯುಕ್ತಿನ ಹೇಳ್ತಾನೆ. ಮೊದಲು ಅದನ್ನ ಹೇಳಿರ್ಲಿಲ್ಲ, ಸರ್ವವ್ಯಾಪಿಯಾಗಿದ್ದಾನೆ ಅಂತ ಹೇಳಿರ್ಲಿಲ್ಲ. ಆದ್ರೆ ಪುರುಷ ಅಂತ ಒಂದು ಹೇಳಿದ್ದಾನೆ. ಪುರುಷ ಅಂದ್ರೆ ಪೂರ್ಣತ್ವಾದ ಪುರುಷ ಅಂತ ಒಂದು ಇದಿದೆ, ಅರ್ಥ ಇದೆ ಅದಕ್ಕೆ. ನೋಡಿ, ಇಲ್ಲೂ ಕೂಡ ನಮ್ಗೆ ಒಂದು ವಿಷಯ ಏನು ನಮ್ಗೆ ಮನವರಿಕೆ ಆಗುತ್ತೆ ಅಂದ್ರೆ, ವಿವೇಕ ಶ್ರೀರಾಮನಲ್ಲಿ ಅವರು ಹೇಳಿದ್ದಾರೆ, ಮೇಧಾವಿ ಪುರುಷೋ ವಿದ್ವಾನ್ ಊಹಾಪೋಹ ವಿಚಕ್ಷಣಃ ಅಧಿಕಾರಿ ಆತ್ಮವಿದ್ಯಾಯಾಮ್ ಉಕ್ತ ಲಕ್ಷಣ ಲಕ್ಷಿತ ಅಂತ ಹೇಳಿದ್ದಾರೆ. ಸಮಾಧಿ ಶಕ್ತ ಸಂಪತ್ತಿ ಅದೆಲ್ಲ ಇದ್ದು ವಿವೇಕ ವೈರಾಗ್ಯ ಮುಕ್ಷತ್ವೆಲ್ಲ ಇರೋದು ಬಿಟ್ಟು ಮೇಧಾವಿಯಾಗಿರ್ಬೇಕು, ಅವನು ಬುದ್ಧಿವಂತನಾಗಿರ್ಬೇಕು, ಊಹೆ ಮಾಡ್ಕೊಳಕ್ಕೆ ಅವನಿಗೆ ಶಕ್ತಿ ಇರ್ಬೇಕು, ಅಂದ್ರೆ ಇನ್ಫಾರ್ಮ್ ಮಾಡ್ಕೊಳಕ್ಕೆ, ಆಮೇಲೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ. ಇಮ್ಯಾಜಿನ್ ಅಂದ್ರೆ ಪಾಸಿಟಿವ್ ಆಗಿ ಅದು ಹೇಳಿರೋದು ಸ್ವಲ್ಪ ಕೂಡ ಇದ್ರು ಕೂಡ ಅದನ್ನ ಕ್ರಿಯೇಟಿವ್ ಆಗಿ ಇವನು ಇನ್ನೂ ಸ್ವಲ್ಪ ಮುಂದಕ್ಕೆ ತಗೊಂಡೋಗಕ್ಕೆ ಸಾಮರ್ಥ್ಯ ಇರಬೇಕು. ಆಮೇಲೆ ಯಾವ್ದು ಹೆಚ್ಚಾಗಿ ಹೇಳಿದಾರೋ ಬೇಡದೇ ಇರೋ ಅದನ್ನ ಬಿಡಕ್ಕೆ ಇವನಿಗೆ ಗೊತ್ತಿರ್ಬೇಕು. ಇಂಥದೆಲ್ಲ ಸಾಮರ್ಥ್ಯ ಒಬ್ಬನಿಗೆ ಇರ್ಬೇಕು ಅಂತ ಕೇಳಿದಾನೆ. ಲ್ಯಾಂಗ್ವೇಜ್ ಸ್ಕಿಲ್ಸ್ ಇದೆಲ್ಲ ಕೂಡ ಅವ್ನಿಗೆ ಇರ್ಬೇಕು ಅಂತ. ಸೊ ಹೀಗಾಗಿ ಇಂಥದೆಲ್ಲ ಎಕ್ಸ್ಪೆಕ್ಟ್ ಅಂತ ಗೊತ್ತಾಗ್ತಾ ಇದೆ ಇವಾಗ ನಾವು ನೋಡಿದಾಗ. ಹಾಗಾಗಿ ನೋಡಿ ಪುರುಷ ಅಂತೆಲ್ಲ ಹೇಳಿದ್ದಾನೆ, ಪೂರ್ಣವಾಗಿರೋ ಪುರುಷ ಅಂತೆಲ್ಲ ಹೇಳಿದ್ರು ಕೂಡ ಇವ್ರುಗಳು ತಪ್ಪಾಗಿ ತಿಳ್ಕೊಂಡ್ರು ಅಂತ ಆಯ್ತು. ಇವಾಗ ತಿರ್ಗಾ ಇವ್ರು ಏನ್ ಹೇಳ್ತಾ ಇದ್ದಾರೆ, ಸ್ವೇನ ಅಕ್ಷಿಣಿ ಉಪವಿಷ್ಟೋ ಯಹ ಸಹ ಸರ್ವತ್ರಾಪಿ ತಿಷ್ಠತಿ. ನಿನ್ನ ಕಣ್ಣಲ್ಲಿ ಯಾವ ಒಂದು ಪುರುಷ ಇದ್ದಾನೋ ಅವನು ಎಲ್ಲಾ ಕಡೆನೂ ಇರೋವನು, ಸರ್ವವ್ಯಾಪಿಯಾಗಿ ಇದ್ದಾನ ಅವನು. ಇತ್ಯುಕ್ತೋಪಾಯತಃ ತೌ ದ್ವೌ ಬೋಧಯಾಮಿ ಇತಿ ಅಮನ್ಯತ. ಈ ಒಂದು ಯುಕ್ತಿಯಿಂದ ನಾವು ಅವ್ರಿಗೆ ಮನವರಿಕೆ ಮಾಡ್ತೀನಿ, ಸರಿಯಾದ ಒಂದು ಅರ್ಥವನ್ನ ಅವ್ರು ತಿಳ್ಕೊಳ್ಳಿ ಅಂತ ನಾನು ಅನುಕೂಲ ಮಾಡ್ತೀನಿ ಅಂತ ಪ್ರಜಾಪತಿ ತೀರ್ಮಾನ ಮಾಡ್ಕೊಂಡ. ಶರಾವೇ ಜಲಯುಕ್ತೇವ ಕೇವಲೌ ವೀಕ್ಷ್ಯತೌ ಪುನಃ ಸಾಲಂಕಾರೌ ಅವೇಕ್ಷ್ಯ ಅಥ ಛಾಯಾಮ್ನ ಆತ್ಮ ಇತಿ ಬುದ್ಧ್ಯತಾಂ ಅಂತ ಮುಂದಕ್ಕೆ ಇನ್ನೊಂದು ಪ್ರಕ್ರಿಯೆಯನ್ನು ಅವರು ಹೇಳ್ತಾರೆ. ಅದನ್ನ ನಾನು ಮುಂದಿನ ಕ್ಲಾಸಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿಯೇ ನಿಲ್ಲಿಸಿದ್ದೀನಿ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾ ವಿನಯ ಸಂಪನ್ನಂ ದೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.